ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಅಶೋಕ್ ಸರ್, ಫಿಸಿಕ್ಸ್ ಟೀಚರ್. ನಾನು ನಿಮ್ಮನ್ನೆಲ್ಲ PW ಕನ್ನಡ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಮಾಡ್ತಾ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ನ ಲೆಕ್ಚರ್ ನಂಬರ್ 6ನ ಕಂಟಿನ್ಯೂ ಮಾಡಲಿದ್ದೇವೆ. ಸೊ ಲೆಕ್ಚರ್ ನಂಬರ್ 5 ಅಲ್ಲಿ ನಾವು ಏನೇನು ಓದಿದೀವಿ ಅಂತ ಒಂದು ಸತಿ ನೋಡಿ ಲೆಕ್ಚರ್ ನಂಬರ್ 6 ಜೊತೆ ಕಂಟಿನ್ಯೂ ಮಾಡೋಣ. ಓಕೆ, ಸೊ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್, ಸೊ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್. ನಾವು ಲೆಕ್ಚರ್ ನಂಬರ್ 5 ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅನ್ನೋದು ನೋಡೋದಾದ್ರೆ, ಫಸ್ಟ್ ರಿಫ್ರಾಕ್ಷನ್ ಥ್ರೂ ಗ್ಲಾಸ್ ಲ್ಯಾಬ್, ಆಮೇಲೆ ರಿಫ್ರಾಕ್ಷನ್ ಥ್ರೂ ಪ್ರಿಸಮ್, ಈ ಎರಡನ್ನ ಕಂಪೇರ್ ಮಾಡಿದ್ವಿ, ರೈಟ್? ಆಮೇಲೆ ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಥ್ರೂ ಪ್ರಿಸಮ್, ಅದು ಸಹಿತ ನೋಡಿದ್ದೇವೆ. ಆಮೇಲೆ ವೆರಿ ಇಂಪಾರ್ಟೆಂಟ್ ಒನ್, ದಟ್ ಈಸ್ ಫಾರ್ಮೇಷನ್ ಆಫ್ ಅ ರೈನ್ಬೋ. ಈ ಮೂರು ಕಾನ್ಸೆಪ್ಟ್ನ ಇನ್ ಡಿಟೇಲ್ ಆಗಿ ಲೆಕ್ಚರ್ ನಂಬರ್ 5 ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ, ರೈಟ್? ರಿಫ್ರಾಕ್ಷನ್ ಥ್ರೂ ಪ್ರಿಸಮ್ ಕಂಪೇರ್ ಮಾಡಿದ್ವಿ. ಯಾವ ತರ ಕಂಪೇರ್ ಮಾಡಿದ್ವಿ? ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ ಅಂಡ್ ಎಮರ್ಜೆಂಟ್ ರೇ. ಇನ್ ಕೇಸ್ ಆಫ್ ಗ್ಲಾಸ್ ಲ್ಯಾಬ್ ಏನಾಗಿರುತ್ತೆ? ಗ್ಲಾಸ್ ಲ್ಯಾಬ್ ಅಲ್ಲಿ ಗ್ಲಾಸ್ ಬ್ಲಾಕ್ ಅಂತಾನು ಕರೀಬಹುದು. ಓಕೆ, ಇನ್ಸಿಡೆಂಟ್ ರೇ ಅಂಡ್ ಎಮರ್ಜೆಂಟ್ ರೇ ಆರ್ ಇನ್ ಸೇಮ್ ಡೈರೆಕ್ಷನ್. But in case of prism ಏನಾಗಿರುತ್ತೆ? ಇನ್ಸಿಡೆಂಟ್ ರೇ ಅಂಡ್ ಎಮರ್ಜೆಂಟ್ ರೇ ಆರ್ ಇನ್ ಅಪೋಸಿಟ್ in direction. ಅದು ವಿತ್ ಡಯಾಗ್ರಾಮ್ ನಾನು ನೋಡಿದ್ದೇವೆ, ರೈಟ್? ಆಮೇಲೆ ಯೂಸಿಂಗ್ ಸೇಮ್ ರಿಫ್ರಾಕ್ಷನ್ ಥ್ರೂ ಅ ಪ್ರಿಸಮ್. ಈ ಫಸ್ಟ್ ಕೇಸಲ್ಲಿ ನಾವು ಮೋನೋಕ್ರೊಮ್ಯಾಟಿಕ್ ಲೈಟ್ ನ ಯೂಸ್ ಮಾಡಿರ್ತೀವಿ, ಅಂದ್ರೆ ಸಿಂಗಲ್ ಕಲರ್ ಇರೋ ಲೈಟ್. ಎಕ್ಸಾಂಪಲ್ ಹೇಳೋದಾದ್ರೆ ಸೋಡಿಯಂ ಲೈಟ್. ಆಮೇಲೆ ಯಾವ್ದಾದ್ರು ಒಂದು ರೆಡ್ ಲೇಸರ್, ಗ್ರೀನ್ ಲೇಸರ್ ನಮ್ಮ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಬಟ್ ಇಟ್ ಈಸ್ ವೆರಿ ಡೇಂಜರಸ್. ಓಕೆ, ಡೈರೆಕ್ಟ್ ಆಗಿ ಯೂಸ್ ಮಾಡಬೇಡಿ. ಓಕೆ, ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ, ನಿಮ್ಮ ಕಣ್ಣಿಗೆ ಡೇಂಜರ್. ಅದನ್ನ ಮಾತ್ರ ನಾನು ಹೇಳ್ತೇನೆ, ಅದನ್ನ ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಸೊ ಇಲ್ಲಿ ರಿಫ್ರಾಕ್ಷನ್ ಥ್ರೂ ಪ್ರಿಸಮ್ ಅಲ್ಲಿ ಫಸ್ಟ್ ಕೇಸಸ್ ಅಲ್ಲಿ ಮೊನೋಕ್ರೊಮ್ಯಾಟಿಕ್ ಲೈಟ್ ಯೂಸ್ ಮಾಡಿಕೊಂಡು ಈ ಎರಡು ಯಾವ ತರ ಡಿಫ್ರೆಂಟ್ ಆಗಿದೆ ಅನ್ನೋದು ನೋಡಿದ್ದೇವೆ. ಆಮೇಲೆ ಇನ್ಸ್ಟೆಡ್ ಆಫ್ ಮೊನೋಕ್ರೊಮ್ಯಾಟಿಕ್ ಲೈಟ್ ವಿ ಹ್ಯಾವ್ ಯೂಸ್ಡ್ ಪಾಲಿಕ್ರೊಮ್ಯಾಟಿಕ್ ಅಂದ್ರೆ ಮೆನಿ ಕಲರ್ಸ್ ಅಂತ. ಅಂದ್ರೆ ನಮ್ಮ ಎಕ್ಸಾಂಪಲ್ ಆಗಿ ತಗೊಂಡ್ರೆ ವೈಟ್ ಲೈಟ್ ಏನ್ ಇಂಡಿಕೇಟ್ ಮಾಡುತ್ತೆ? ಈ ಡಿಸ್ಪರ್ಷನ್ ಆಫ್ ಲೈಟ್ ಅಂದ್ರೆ white light is made up of 7 prominent colors anta. White light is not a single color, it is a polychromatic ಅಂದ್ರೆ multiple color ಅಂತ. that numbers ಅಲ್ಲಿ ಹೇಳೋದಾದ್ರೆ 7 prominent colors. ಓಕೆ, ಈ 7 prominent colors ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಮಗೆ ವಿಬ್ಗಾಯರ್ ಅಂತ ಬಂತು, ರೈಟ್? ಯಾವ ಪ್ಯಾಟರ್ನ್? ವಿಬ್ಗಾಯರ್ ಪ್ಯಾಟರ್ನ್. VIBGYOR. ಓಕೆ, ಇದು ನಮಗೆ ನೆನಪಿರ್ಲಿ ಅಂತೇಳಿ ಶಾರ್ಟ್ ಫಾರ್ಮ್ ಅಲ್ಲಿ ಈ ತರ ಬರೀತೀವಿ. ಬಟ್ ಇಂಡಿವಿಜುವಲ್ ಆಗಿ ಬರೆದ್ರೆ ವಿ ಮೀನ್ಸ್ ವೈಲೆಟ್, ಐ ಮೀನ್ಸ್ ಇಂಡಿಗೋ, ಬಿ ಮೀನ್ಸ್ ಬ್ಲೂ, ಜಿ ಮೀನ್ಸ್ ಗ್ರೀನ್, ವೈ ಮೀನ್ಸ್ ಯೆಲ್ಲೋ, ಓ ಮೀನ್ಸ್ ಆರೆಂಜ್, ಆರ್ ಮೀನ್ಸ್ ರೆಡ್. ಇಷ್ಟು ಮಾತ್ರ ನಮ್ಗೆ ಗೊತ್ತಿದೆ. ಬಟ್ ಇಲ್ಲಿ ನಮಗೆ ಪ್ರೈಮರಿ ಕಲರ್ಸ್ ಅಂಡ್ ಸೆಕೆಂಡರಿ ಕಲರ್ಸ್ ಅಂತ ಒಂದು ಟಾಪಿಕ್ ಬರುತ್ತೆ. ಓಕೆ, ಪ್ರೈಮರಿ ಕಲರ್ಸ್ RGB, ಇವನ್ನ ಪ್ರೈಮರಿ ಕಲರ್ಸ್ ಅಂತ ಕರಿತೀವಿ. ರೆಡ್, ಗ್ರೀನ್, ಬ್ಲೂ, RBG ಅಂತಾನು ಕರಿಬಹುದು, ರೆಡ್, ಬ್ಲೂ, ಗ್ರೀನ್. ಆಮೇಲೆ ಸೆಕೆಂಡರಿ ಕಲರ್ಸ್ ಅಂತ ಕರೀತಾರೆ. ಓಕೆ, ಸೆಕೆಂಡರಿ ಕಲರ್ ಮಜೆಂಟಾ, ಯೆಲ್ಲೋ, ಸಿಯಾನ್ ಅಂತ ಬರುತ್ತೆ. ಓಕೆ, ಸೆಕೆಂಡರಿ ಕಲರ್ಸ್. ಬಟ್ ಅದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ಬಟ್ ನಿಮಗೆ ಸಮ್ಟೈಮ್ಸ್ ಪ್ರೈಮರಿ ಮತ್ತೆ ಸೆಕೆಂಡರಿ ಕಲರ್ಸ್ ವಿತ್ ರೆಸ್ಪೆಕ್ಟ್ ಟು ರೈನ್ಬೋ, ಅದರಲ್ಲಿ ನಿಮಗೆ ಸಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಪ್ರೈಮರಿ ಕಲರ್ಸ್ ಅಂಡ್ ಸೆಕೆಂಡರಿ ಕಲರ್ಸ್ ಅಂತ. ಆ ಕಲರ್ಸ್ ಬಗ್ಗೆ ನಿಮಗೆ ಸ್ವಲ್ಪ ಐಡಿಯಾ ಬರಲಿ ಅಂತ ಹೇಳಿ ನಿಮಗೆ ಬರ್ದಿರ್ತೀನಿ. ಓಕೆ, ಸೆಕೆಂಡರಿ ಕಲರ್ಸ್ ಅಲ್ಲಿ ನೋಡ್ಬೇಕಾದ್ರೆ ಸಿಯಾನ್, ಮೆಜೆಂಟಾ, ಆಮೇಲೆ ಯೆಲ್ಲೋ ಈಸ್ ಅ ಸೆಕೆಂಡರಿ ಕಲರ್. ಓಕೆ, ಸೊ ಇಲ್ಲಿ ಸಿಂಬಾಲಿಕಲಿ ನಾನು ಮೆನ್ಷನ್ ಮಾಡಿದ್ದೀನಿ. ಇನ್ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ರೆ ದಟ್ ಈಸ್ ರೆಡ್, ಬ್ಲೂ ಅಂಡ್ ಗ್ರೀನ್, ಪ್ರೈಮರಿ ಕಲರ್ಸ್ ಅಂಡ್ ಸೆಕೆಂಡರಿ ಕಲರ್ಸ್. ಫೈನ್. ಆಮೇಲೆ ಫಾರ್ಮೇಷನ್ ಆಫ್ ಅ ರೈನ್ಬೋ ಅಂದ್ರೇನು, ಯಾಕೆ ಫಾರ್ಮ್ ಆಗುತ್ತೆ, ಯಾವಾಗ ಫಾರ್ಮ್ ಆಗುತ್ತೆ, ಎಲ್ಲಿ ಫಾರ್ಮ್ ಆಗುತ್ತೆ, ಅದನ್ನ ನಾವು ಹೇಗೆ ನೋಡೋದು ಅನ್ನೋದು ಲಾಸ್ಟ್ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ಒಂದ್ಸತಿ ಆ ವಿಡಿಯೋನ ನೋಡಿ, ಅರ್ಥ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಈ ಸದ್ಯದ ವಿಡಿಯೋದಲ್ಲಿ ನಾವೇನೇನು ಕಲಿಯಲು ಹೊರಟಿದ್ದೇವೆ ನಾವು ನೋಡೋದಾದ್ರೆ, ಫಸ್ಟ್ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್.
ಸರ್ ಈ ರಿಫ್ರಾಕ್ಷನ್ ಎಷ್ಟು ಟೈಪ್ಸ್ ಇದೆಯಲ್ಲ ಅಂತ ನಿಮಗೆ ಡೌಟ್ ಬರ್ಬೋದು. ಎಸ್, ನಾರ್ಮಲ್ ಆಗಿ ನಾವು ರಿಫ್ರಾಕ್ಷನ್ ವಿತ್ ರೆಸ್ಪೆಕ್ಟ್ ಟು ಟ್ರಾನ್ಸ್ಪರೆಂಟ್ ಮೀಡಿಯಂ ಕಲ್ತಿದ್ದೇವೆ. ಇಲ್ಲಿ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಇಟ್ ಈಸ್ ಆಲ್ಸೋ ಟ್ರಾನ್ಸ್ಪರೆಂಟ್ ಮೀಡಿಯಂಗೆ ಸಂಬಂಧಪಟ್ಟಿದ್ದು. ಯಾವ ತರ ಅಂದ್ರೆ ಏರ್ ಮೀಡಿಯಂ. ಓಕೆ, ಈ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಅಂದ್ರೆ ಏನು, ಈ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ನಾವು ಹೇಗೆ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ಬೋದು ಅನ್ನೋದು ನೀವು ತಿಳ್ಕೊಂತೀರಾ. ಓಕೆ, ಆಮೇಲೆ ನೋಡೋದಾದ್ರೆ ಸ್ಕ್ಯಾಟರಿಂಗ್ ಆಫ್ ಲೈಟ್, ಇಟ್ ಈಸ್ ಒನ್ ಆಫ್ ದ ಪ್ರಾಪರ್ಟಿ ಆಫ್ ಅ ಲೈಟ್. ಓಕೆ, ಫಸ್ಟ್ ಕ್ಲಾಸಲ್ಲಿ ನೀವು ನೋಡಿರ್ಬೋದು, ಯಾವಾಗ ನಾವು ಲೈಟ್ ಚಾಪ್ಟರ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ಪ್ರಾಪರ್ಟೀಸ್ ಆಫ್ ಅ ಲೈಟ್ ಬರೆದಾಗ ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಡಿಸ್ಪರ್ಷನ್, ಸ್ಕ್ಯಾಟರಿಂಗ್, ಇಂಟರ್ಫರೆನ್ಸ್, ಡೈಫ್ರಾಕ್ಷನ್ ಇಷ್ಟೆಲ್ಲ ಬರೆದಿದೆ. ಅದರಲ್ಲಿ ಒನ್ ಆಫ್ ದ ಪ್ರಾಪರ್ಟಿ ದಟ್ ಈಸ್ ದ ಸ್ಕ್ಯಾಟರಿಂಗ್ ಆಫ್ ಲೈಟ್. ಆಮೇಲೆ ಟಿಂಡಲ್ ಎಫೆಕ್ಟ್. ಟಿಂಡಲ್ ಎಫೆಕ್ಟ್ ಅಂದ್ರೇನು, ನಾವು ಎಲ್ಲಿ ನೋಡ್ತೀವಿ, ನಾರ್ಮಲ್ ಆಗಿ ಸಿನಿಮಾ ಥಿಯೇಟರಲ್ಲಿ ನೋಡ್ತೀವಿ, ನಾರ್ಮಲ್ ಆಗಿ ಸಂಜೆ ಟೈಮಲ್ಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ಫಾರೆಸ್ಟಲ್ಲಿ ನೋಡ್ತೀವಿ, ಅಥವಾ ಬೆಳಗ್ಗೆ ಮುಂಜಾನೆ ನಮ್ಮ ಹಳ್ಳಿಗಳಲ್ಲಿ, ನಾರ್ಮಲ್ ಆಗಿ ಇಲ್ಲಿ ಸಿಟಿಯಲ್ಲಿ ಕಾಣಿಸುತ್ತೆ ಇಲ್ಲ ನನಗೆ ಅಷ್ಟೊಂದು ಐಡಿಯಾ ಇಲ್ಲ, ಬಟ್ ಹಳ್ಳಿಗಳಲ್ಲಿ ನಾವು ಅಡಿಗೆ ಮಾಡ್ತಿರ್ಬೇಕಾದ್ರೆ ಒಂದು ಪ್ಯಾಟರ್ನ್ ಬರುತ್ತೆ, ಲೈಟ್ ಪ್ಯಾಟರ್ನ್ ಅಂದರೆ ಪ್ಯಾಚ್ ಅಂತ ಕರಿತೀವಿ ಅದು. ಆಮೇಲೆ ನೀವು ಕನ್ನಡಿಯಲ್ಲಿ ಆಡ್ತಿರ್ಬೇಕಾದ್ರೆ, ಕನ್ನಡಿ ಹಳ್ಳಿಯಲ್ಲಿ ಈ ಸೂರ್ಯನ ಬೆಳಗ್ಗೆ ಬರ್ತಿರುತ್ತೆ, ನೀವು ನಾರ್ಮಲ್ ಆಗಿ ಕನ್ನಡಿ ಇಟ್ಕೊಂಡಿರ್ತೀರಾ, ಒಬ್ಬರಿಗೆ ಫೋಕಸ್ ಮಾಡ್ತಿರ್ತೀರಾ, ಆ ಪ್ಯಾಚ್ ಏನಿದೆಯಲ್ಲ ಅದನ್ನು ನಾವು ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಅದು ಇನ್ ಡೀಟೇಲ್ ಆಗಿ ಯಾವ ಥರ ಅರ್ಥ ಮಾಡ್ಕೋಬೇಕನ್ನೋದು ನೀವು ಈ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಓಕೆ, ಸೊ ಟೈಮ್ ವೇಸ್ಟ್ ಮಾಡದೆ ಸ್ಟಾರ್ಟ್ ಮಾಡೋಣ. ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್. ಜನರಲಿ ರಿಫ್ರಾಕ್ಷನ್ ಅಂದ್ರೇನು, ರಿಫ್ರಾಕ್ಷನ್ ಈಸ್ ನಥಿಂಗ್ ಬಟ್ ಇಟ್ ಇಸ್ ಅ ಫೆನಾಮಿನಾ ಆಫ್ ಅ ಲೈಟ್. When light is traveling from one transparent medium to another transparent medium, the change in direction of light takes place due to change in medium. I mean change in speed andre helbodu. So simple agi helbekandre refraction is nothing but a change in direction of path of light. Yavaga when it is traveling from one optical medium to another optical medium. Illi optical medium andre transparent agirbeku. ಸಪೋಸ್ ಒಂದು ಲೈಟ್ನ ಈ ಗೋಡೆ ಮೇಲೆ ಬಿಡ್ತೀನಿ, ಏನಾಗುತ್ತೆ, ಈ ಲೈಟ್ ಟ್ರಾವೆಲ್ ಆಗುತ್ತಾ, ಆಗಲ್ಲ, ಅಲ್ಲೇ ಸ್ಟಾಪ್ ಆಗುತ್ತೆ. ನೀವು ವಿತ್ ರೆಸ್ಪೆಕ್ಟ್ ಟು ಮೀಡಿಯಂ ಓದಬೇಕಾದ್ರೆ ಟ್ರಾನ್ಸ್ಪರೆಂಟ್ ಮೀಡಿಯಂ, ಟ್ರಾನ್ಸ್ಲೂಸೆಂಟ್ ಮೀಡಿಯಂ, ಆಮೇಲೆ ಒಪೇಕ್ ಮೀಡಿಯಂ ಅಂತ ಓದಿರ್ತೀರಾ. ಇಲ್ಲಿ ನಾವು ಆಪ್ಟಿಕಲಿ ಟ್ರಾನ್ಸ್ಪರೆಂಟ್ ಮೀಡಿಯಂ ಬಗ್ಗೆ ಮಾತಾಡ್ತಿರೋದು. ಎಕ್ಸಾಂಪಲ್ ಹೇಳಿ ಸರ್ ಅಂತ ಹೇಳೋದಾದ್ರೆ, ಒಂದು ವಾಟರ್ ಟ್ರಾನ್ಸ್ಪರೆಂಟ್ ಮೀಡಿಯಂ, ಗ್ಲಾಸ್ ಸ್ಲ್ಯಾಬ್ ಅದು ಟ್ರಾನ್ಸ್ಪರೆಂಟ್ ಮೀಡಿಯಂ, ಏರ್ ಈಸ್ ಆಲ್ಸೋ ಟ್ರಾನ್ಸ್ಪರೆಂಟ್ ಮೀಡಿಯಂ. ಓಕೆ, ಸೊ ಇಲ್ಲಿ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಅಂತಿದೆ. ಇಲ್ಲಿ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಅಂದ್ರೆ ಇಟ್ ಈಸ್ ಆಲ್ಸೋ ರಿಫ್ರಾಕ್ಷನ್ ಬಟ್ ವಿತ್ ರೆಸ್ಪೆಕ್ಟ್ ಟು ವಾಟ್, ಅಟ್ಮಾಸ್ಫಿಯರ್. ಅಟ್ಮಾಸ್ಫಿಯರ್ ವಾತಾವರಣ ಕನ್ಸಿಡರ್ ಮಾಡ್ಕೊಂಡ್ರೆ ಅದರಲ್ಲಿ ತುಂಬಾ ಡಸ್ಟ್ ಪಾರ್ಟಿಕಲ್ಸ್ ಇರುತ್ತೆ. ಓಕೆ, ಈ ಡಸ್ಟ್ ಪಾರ್ಟಿಕಲ್ ಇಂದ ಲೈಟ್ ಯಾವಾಗ ಡಸ್ಟ್ ಪಾರ್ಟಿಕಲ್ ನ ಸ್ಟ್ರೈಕ್ ಮಾಡುತ್ತೆ, ದೇರ್ ವಿಲ್ ಬಿ ಎ ಚೇಂಜ್ ಇನ್ ಡೈರೆಕ್ಷನ್ ಆಫ್ ಪಾತ್ ಆಫ್ ಲೈಟ್. ಅದನ್ನ ನಾವು ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಅಂತ ಕರಿತೀವಿ. ನಾವು ಎಕ್ಸಾಮ್ ಅಲ್ಲಿ ಯಾವ ತರ ಬರೀಬೇಕು ಈ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್? ಓಕೆ, ನೀವು ನೋಡೋದಾದ್ರೆ ದ ರಿಫ್ರಾಕ್ಷನ್ ಆಫ್ ಲೈಟ್ ಬೈ ಅರ್ತ್ ಅಟ್ಮಾಸ್ಫಿಯರ್ ಈಸ್ ಕಾಲ್ಡ್ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್. ಸಿಂಪಲ್. ರಿಫ್ರಾಕ್ಷನ್ ಆಫ್ ಅ ಲೈಟ್ ಡ್ಯೂ ಟು ಅಟ್ಮಾಸ್ಫರಿಕ್ ಪಾರ್ಟಿಕಲ್ಸ್ ಅಂತಾನು ಹೇಳ್ಬೋದು. ಎಕ್ಸಾಂಪಲ್ ಹೇಳೋದಾದ್ರೆ ಡಸ್ಟ್ ಪಾರ್ಟಿಕಲ್, ನಮ್ಮ ವಾತಾವರಣದಲ್ಲಿ ತುಂಬಾ ಮಾಲಿಕ್ಯೂಲ್ಸ್, ಪಾರ್ಟಿಕಲ್ಸ್ ಎಲ್ಲ ಇದೆ ತಾನೆ. ಓಕೆ, ಅದರಲ್ಲಿ ಪಾರ್ಟಿಕಲ್ ಇಂದ ಈ ಚೇಂಜ್ ಇನ್ ಡೈರೆಕ್ಷನ್ ಆಫ್ ಪಾತ್ ಆಫ್ ಲೈಟ್ ಆಗೋದ್ರಿಂದ ನಾವು ಇದನ್ನ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್ ಅಂತ ಕರಿತೀವಿ. ಈ ನಾರ್ಮಲ್ ಆಗಿ ಗ್ಲಾಸ್ ಲ್ಯಾಬ್, ಗ್ಲಾಸ್ ಲ್ಯಾಬ್ ಅಲ್ಲಿ ನಾವು ಓದ್ಬೇಕಾದ್ರೆ, ಓಕೆ, ಲೆನ್ಸ್ ಅಲ್ಲಿ ಓದ್ಬೇಕಾದ್ರೆ ದೇರ್ ಇಸ್ ಅ ಚೇಂಜ್ ಇನ್ ಡೈರೆಕ್ಷನ್ ಆಫ್ ಪಾತ್ ಆಫ್ ಲೈಟ್. ಯಾಕೆ, ಅಲ್ಲಿ ಗ್ಲಾಸ್ ಮೀಡಿಯಂ ಇರೋದ್ರಿಂದ ಗ್ಲಾಸ್ ಪಾರ್ಟಿಕಲ್ ರೀಸನ್ ಆಗಿ ನಾವು ಕನ್ಸಿಡರ್ ಮಾಡ್ತೀವಿ. ಯಾಕೆ, ಈ ಗ್ಲಾಸ್ ಪಾರ್ಟಿಕಲ್ ಅಲ್ಲಿ, ಗ್ಲಾಸ್ ಅಲ್ಲಿ ಇರೋ ಪಾರ್ಟಿಕಲ್ಸ್ ಇಂದ ಲೈಟ್ ಬೆಂಡ್ ಆಯ್ತು ಅಂತ ಹೇಳ್ತೀವಿ. ಅದೇ ರೀತಿ ಈ ಅಟ್ಮಾಸ್ಫಿಯರ್ ಅಲ್ಲಿ ಲೈಟ್ ಏನಾದರೂ ಡೈರೆಕ್ಷನ್ ಚೇಂಜ್ ಮಾಡ್ತು ಅಂತಂದ್ರೆ ದಟ್ ಈಸ್ ಡ್ಯೂ ಟು ಪಾರ್ಟಿಕಲ್ಸ್ ಆಫ್ ಅಟ್ಮಾಸ್ಫಿಯರ್ ತಾನೆ. ಸೊ ದಟ್ ವಿ ಕಾಲ್ ಇಟ್ ಆಸ್ ಎ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್. ಓಕೆ, ದ ರಿಫ್ರಾಕ್ಷನ್ ಆಫ್ ಲೈಟ್ ಬೈ ದ ಅರ್ತ್ ಅಟ್ಮಾಸ್ಫಿಯರ್ ಈಸ್ ಕಾಲ್ಡ್ ಅಟ್ಮಾಸ್ಫರಿಕ್ ರಿಫ್ರಾಕ್ಷನ್. ಇಲ್ಲಿ ನಾವು ಈ ಅಟ್ಮಾಸ್ಫಿಯರ್ ಅಲ್ಲಿ ಹೇಳೋದಾದ್ರೆ ಈ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಎಲ್ಲಾ ಪ್ಲೇಸ್ ಅಲ್ಲೂ ಸೇಮ್ ಆಗಿರಲ್ಲ. ಹೇಗೆ ಸರ್, ವಾತಾವರಣ ಅಂತ ಎಲ್ಲರಿಗೂ ಕಾಮನ್ ಆಗಿರುತ್ತಲ್ಲ, ಯಾಕೆ ಡಿಫ್ರೆಂಟ್ ಆಗಿರುತ್ತೆ? ಯಾಕೆ ಅಂತಂದ್ರೆ ಈ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಎಲ್ಲಾ ಪ್ಲೇಸಸ್ ಅಲ್ಲೂ ಸೇಮ್ ಆಗಿರಲ್ಲ. ರೀಸನ್, ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಡಿಫ್ರೆಂಟ್ ಟೆಂಪರೇಚರ್ ಇರುತ್ತೆ. ಡ್ಯೂ ಟು ಟೆಂಪರೇಚರ್ ಏನಾಗಿರುತ್ತೆ ಅಂದ್ರೆ ಡೆನ್ಸಿಟಿ ಆಫ್ ಅಟ್ಮಾಸ್ಫಿಯರ್ ಅಥವಾ ಡೆನ್ಸಿಟಿ ಆಫ್ ದಾಟ್ ಪರ್ಟಿಕ್ಯುಲರ್ ಲೊಕೇಶನ್ ಅಥವಾ ಏರ್ ಮೀಡಿಯಂ ಅಂತ ಏನ್ ಕರಿತೀವಲ್ಲ, ಅಲ್ಲಿ ಏನಾಗುತ್ತೆ ಡೆನ್ಸಿಟಿ ಡಿಕ್ರೀಸ್ ಆಗಿರುತ್ತೆ ಅಥವಾ ಇನ್ಕ್ರೀಸ್ ಆಗಿರುತ್ತೆ ಬೇಸ್ಡ್ ಆನ್ ಟೆಂಪರೇಚರ್.
ಟೆಂಪರೇಚರ್ ಜಾಸ್ತಿ ಇದ್ರೆ ಡೆನ್ಸಿಟಿ ಕಮ್ಮಿ ಇರುತ್ತೆ, ಟೆಂಪರೇಚರ್ ಕಮ್ಮಿ ಇದ್ರೆ ಡೆನ್ಸಿಟಿ ಜಾಸ್ತಿ ಇರುತ್ತೆ. ಸೊ ಡೆನ್ಸಿಟಿ ಕಾನ್ಸೆಪ್ಟ್ ಅಲ್ಲಿ ನಾವು ಓದಿದ್ವಿ ನೈನ್ತ್ ಗ್ರೇಡ್ ಅಲ್ಲಿ. ಓಕೆ, ಡೆನ್ಸಿಟಿ. ಸೊ ಡೆನ್ಸಿಟಿ ಇಸ್ ಗಿವೆನ್ ಬೈ ಮಾಸ್ ಬೈ ವಾಲ್ಯೂಮ್. ಇಲ್ಲಿ ಮಾಸ್ ಆಫ್ ದ ಪಾರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ವಾಲ್ಯೂಮ್ ಯಾವ ತರ ಅರೇಂಜ್ ಆಗಿರುತ್ತೆ. ಟೆಂಪರೇಚರ್ ಜಾಸ್ತಿ ಇದ್ರೆ ವಾಲ್ಯೂಮ್ ಜಾಸ್ತಿ ಆಗಿರುತ್ತೆ. ಸೊ ಡೆನ್ಸಿಟಿ ಮತ್ತೆ ವಾಲ್ಯೂಮ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ನೀವು ಮ್ಯಾಥಮೆಟಿಕ್ಸ್ ಫಾರ್ಮುಲಾ ರಿಮೆಂಬರ್ ಮಾಡ್ಕೊಂಡ್ರೆ ಡಿ ಈಸ್ ಗಿವೆನ್ ಬೈ ಮಾಸ್ ಬೈ ವಾಲ್ಯೂಮ್, ರೈಟ್. ಡಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಾಲ್ಯೂಮ್, ಬಟ್ ವಾಲ್ಯೂಮ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಟೆಂಪರೇಚರ್. ಇಫ್ ಟೆಂಪರೇಚರ್ increases, ವಾಲ್ಯೂಮ್ ಆಲ್ಸೋ increases. ಸಪೋಸ್ ಟೆಂಪರೇಚರ್ ಏನಾದರೂ ಡಿಗ್ರೀಸ್ ಆಯ್ತು ಅನ್ಕೊಳ್ಳಿ, ವಾಲ್ಯೂಮ್ ಸಹಿತ ಡಿಗ್ರೀಸ್ ಆಗುತ್ತೆ. ಇವಾಗ ಟೆಂಪರೇಚರ್ ಇನ್ಕ್ರೀಸ್ ಆಗಿ ವಾಲ್ಯೂಮ್ ಇನ್ಕ್ರೀಸ್ ಆದ್ರೆ ಡೆನ್ಸಿಟಿ ಏನಾಗುತ್ತೆ, ಡಿಗ್ರೀಸ್ ಆಗುತ್ತೆ. ಮಾಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಬಿಕಾಸ್ ಮಾಸ್ ಕ್ಯಾನ್ ನಾಟ್ ಬಿ ಕ್ರಿಯೇಟೆಡ್ ನಾಟ್ ಬೈ ಡಿಸ್ಟ್ರಾಯ್ಡ್, ರೈಟ್. ಸೊ ಇಲ್ಲಿ ಟೆಂಪರೇಚರ್ ಡಿಗ್ರೀಸ್ ಆಯ್ತು ಅಂದ್ರೆ ವಾಲ್ಯೂಮ್ ಸಹಿತ ಡಿಗ್ರೀಸ್ ಆಗುತ್ತೆ. ಸೊ ಇಲ್ಲಿ ಡೆನ್ಸಿಟಿ ಮತ್ತೆ ವಾಲ್ಯೂಮ್ ಯಾವ ತರ ರಿಲೇಟೆಡ್ ಆಗಿದೆ, ಯೂನಿವರ್ಸಲಿ. ಸೊ ಇವಾಗ ವಾಲ್ಯೂಮ್ ಏನಾದರೂ ಡಿಗ್ರೀಸ್ ಆಯ್ತು ಅಂದ್ರೆ ಡೆನ್ಸಿಟಿ ಇನ್ಕ್ರೀಸ್ ಆಗುತ್ತೆ, ರೈಟ್. ಸೊ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ಟೆಂಪರೇಚರ್ ಡಿಫ್ರೆಂಟ್ ಆಗಿರೋದ್ರಿಂದ ನಿಮಗೆ ಡೆನ್ಸಿಟಿ ವೇರಿಯೇಷನ್ ಆಗುತ್ತೆ. ಡ್ಯೂ ಟು ದ್ಯಾಟ್ ಡೆನ್ಸಿಟಿ ಇಲ್ಲಿ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಏನ ಅಂತ ಹೇಳ್ತೀವಲ್ಲ, ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ಗೊತ್ತಿದೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ ಡಿಪೆಂಡ್ಸ್ ಆನ್ ದ ಟೆಂಪರೇಚರ್ ಆಫ್ ದ ಮೀಡಿಯಂ. ಯಾಕೆ, ಟೆಂಪರೇಚರ್ ಜಾಸ್ತಿ ಇದ್ರೆ ಏನಾಗುತ್ತೆ, ಮೀಡಿಯಂನ ಮಾಲಿಕ್ಯೂಲ್ಸ್ ಏನಾಗಿರುತ್ತೆ, ದೆಲ್ ಗೆಟ್ ಎನ್ ಆಫ್ ಎನರ್ಜಿ, ದೇರ್ ಫೋರ್ ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ. ಸ್ಪೇಸಿಂಗ್ ಜಾಸ್ತಿ ಆದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಆಗುತ್ತೆ. ಅರ್ಥ ಆಗ್ತಿದ್ದೀನಾ? ಸೊ ಒಂದ್ಸತಿ ಬೇಸಿಕ್ ವಿಡಿಯೋಸ್ ನೋಡಿ, ಓಕೆ, ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ. ಸೊ ಇಲ್ಲಿ ಯಾವಾಗ ಟೆಂಪರೇಚರ್ ಜಾಸ್ತಿ ಆಗುತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಮ್ಮಿ ಆಗುತ್ತೆ. ಸೊ ನಾವು ಹೇಳೋದಾದ್ರೆ ಟೆಂಪರೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಸಪೋಸ್ ಟೆಂಪರೇಚರ್ ಇನ್ಕ್ರೀಸ್ ಆಯ್ತು ಅನ್ಕೊಳ್ಳಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅದೇ ಟೆಂಪರೇಚರ್ ಕಮ್ಮಿ ಆಯ್ತು ಅನ್ಕೊಳ್ಳಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಗುತ್ತೆ, ಇನ್ವರ್ಸ್ಲಿ ಪ್ರಪೋರ್ಷನಲ್. ನೋಡಿ, ಸೆಕೆಂಡ್ ಪಾಯಿಂಟ್ ಹೇಳೋದೇನಂದ್ರೆ ದ ರಿಫ್ರಾಕ್ಷನ್ ಆಫ್ ಲೈಟ್ ಬೈ ದ ಅಟ್ಮಾಸ್ಫಿಯರ್ ಈಸ್ ನಾಟ್ ಸೇಮ್ ಎವ್ರಿವೇರ್. ದಿಸ್ ಪಾಯಿಂಟ್ ನಾನು ಹೇಳೋಕ್ಕೆ ಟ್ರೈ ಮಾಡಿದೆ. ಬಿಕಾಸ್ ಆಫ್ ದ ವೇರಿಯೇಷನ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಯಾಕೆ ಚೇಂಜ್ ಆಗುತ್ತೆ, ಬಿಕಾಸ್ ಚೇಂಜ್ ಇನ್ ಟೆಂಪರೇಚರ್ ಆಫ್ ಏರ್ ವಿಚ್ ಡಿಪೆಂಡ್ಸ್ ಆನ್ ದ ಡೆನ್ಸಿಟಿ. ಡೆನ್ಸಿಟಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ವಾಲ್ಯೂಮ್ ಮತ್ತೆ ಮಾಸ್. ಬಟ್ ವಾಲ್ಯೂಮ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಡೆನ್ಸಿಟಿ. ಡೆನ್ಸಿಟಿ ವಾಲ್ಯೂಮ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅರ್ಥ ಆಗ್ತಿದ್ದೀರಾ? ಸೊ ಇದರಿಂದ ನಮಗೆ ಈ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಎಲ್ಲ ಟೈಮಲ್ಲೂ ಸೇಮ್ ಆಗಿರಲ್ಲ, ಅಥವಾ ಎಲ್ಲ ಪ್ಲೇಸಲ್ಲೂ ಸೇಮ್ ಆಗಿರಲ್ಲ. ಗಾಟ್ ಇಟ್? ನೆಕ್ಸ್ಟ್ ನೋಡೋಣ, ಸ್ಟಾರ್ ಸ್ಪ್ರಿಂಗಲ್ಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ನಮಗೆ ನೈಟ್ ಹೊತ್ತಲ್ಲಿ ನಾರ್ಮಲ್ ಆಗಿ ಆಕಾಶದ ಕಡೆ ನೋಡಿದ್ರೆ ನಮಗೆ ಸ್ಟಾರ್ಸ್ ಕಾಣಿಸುತ್ತೆ ಅಲ್ವಾ? ಆ ಸ್ಟಾರ್ಸ್ನ ಒಂದು ಗ್ರೂಪ್ ಆಫ್ ಸ್ಟಾರ್ಸ್ ನೋಡಿ, ಕ್ಲಸ್ಟರ್ ಅಂತ ಕರಿತೀವಿ. ಆ ಕ್ಲಸ್ಟರ್ನ ನೋಡಿ, ಆ ಕ್ಲಸ್ಟರ್ನ 1 ನಿಮಿಷ ಅಥವಾ ಒಂದು 30 to 1 minute ಅಥವಾ ಮೋರ್ ದೆನ್ 1 minute ನೋಡ್ಬೋದು, ನಿಮ್ಗೆ ಚೆನ್ನಾಗಿ ಅನ್ಸಿದ್ರೆ. ಅದನ್ನ ನೋಡ್ತಾ ಇರಿ, ನಿಮಗೆ ಈ ಸ್ಟಾರ್ಸ್ ಏನಾಗಿರುತ್ತಲ್ಲ ಶೇನ್ ಆಗ್ತಿರುತ್ತೆ. ಇಟ್ಸ್ ಲೈಕ್ ನಾವು ಬಲ್ಬ್ನ ಆನ್ ಮಾಡಿದ್ರೆ ಯಾವ ಥರ ಆಗುತ್ತೆ ಮತ್ತೆ ಆಫ್ ಮಾಡಿದ್ರೆ ಯಾವ ಥರ ಆಗುತ್ತೆ, ಆ ಥರ ಫೀಲ್ ಆಗ್ತಿರುತ್ತೆ. ಶೈನಿಂಗ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ, ಶೈನಿಂಗ್ ಡಿಗ್ರೀಸ್ ಆಗುತ್ತೆ, ಶೈನಿಂಗ್ ಇನ್ಕ್ರೀಸ್ ಆಗುತ್ತೆ, ಶೈನಿಂಗ್ ಡಿಗ್ರೀಸ್ ಆಗುತ್ತೆ. ಅಂದರೆ ಇಲ್ಲಿ ಟ್ವಿಂಕಲ್ ಆಗ್ತಿರುತ್ತೆ, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್. ಈ ಥರ ಶೈನಿಂಗ್ ಇನ್ಕ್ರೀಸ್ ಆಗುತ್ತೆ, ಬ್ರೈಟ್ನೆಸ್ ಇನ್ಕ್ರೀಸ್ ಆಗೋದು, ಡಿಗ್ರೀಸ್ ಆಗೋದು, ಇನ್ಕ್ರೀಸ್ ಆಗೋದು, ಡಿಗ್ರೀಸ್ ಆಗೋದು, ಇನ್ಕ್ರೀಸ್ ಆಗೋದು, ಡಿಗ್ರೀಸ್ ಆಗೋದು, ಈ ಥರ ಕಾಣಿಸ್ತಿರುತ್ತೆ, ರೈಟ್. ನೀವು ಒಂದು ಸ್ಟಾರ್ಸ್ನ, ಕ್ಲಸ್ಟರ್ ಆಫ್ ಸ್ಟಾರ್ಸ್ನ ನೋಡಿ, ಈ ಥರ ಕಾಣಿಸುತ್ತೆ. ಅದನ್ನು ನಾವು ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅಂತ ಕರಿತೀವಿ. ಈ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಯಾಕೆ ಆಗುತ್ತೆ? ರೀಸನ್ ಏನಂತಾರೆ, ಡಿಫ್ರೆಂಟ್ ಲೇಯರ್ಸ್ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ಇದೆ. ನಾವು ಅರ್ತ್ ಅಟ್ಮಾಸ್ಫಿಯರ್ನ ನಾವು ಡಿವೈಡ್ ಮಾಡಿ ನೋಡಿದ್ದಾದ್ರೆ ನಮಗೆ ಟೋಟಲ್ ಫಸ್ಟ್ ಟ್ರೋಪೋಸ್ಪಿಯರ್ ಅಂತ ಸಿಗುತ್ತೆ, ಮೇಲೆ ಹೋಗ್ತಾ ಟ್ರೋಪೋಸ್ಪಿಯರ್, ಮೇಲೆ ಹೋದಂಗೆ ಆದ್ಮೇಲೆ ಸ್ಟ್ರಾಟೋಸ್ಪಿಯರ್, ಆಮೇಲೆ ಮೆಸೋಸ್ಪಿಯರ್, ಆಮೇಲೆ ಥರ್ಮೋಸ್ಪಿಯರ್, ಲಾಸ್ಟ್ಗೆ ಎಕ್ಸೋಸ್ಪಿಯರ್ ಅಂತ ಬರುತ್ತೆ. ಓಕೆ, ಈ ನಾರ್ಮಲ್ ಆಗಿ ಇಲ್ಲಿ ಮೋಸ್ಟ್ಲಿ ಈ ಮೆಸೋಸ್ಪಿಯರ್ ಮತ್ತೆ ಥರ್ಮೋಸ್ಪಿಯರ್ ಇಂಟರ್ಚೇಂಜ್ ಆಗಿರ್ಬೋದು. ಓಕೆ, ಮೇ ಬಿ ಇದು ಆರ್ಡರ್ ಇಲ್ಲ ಅನ್ಸುತ್ತೆ, ಮೆಸೋಸ್ಪಿಯರ್ ಮತ್ತೆ ಥರ್ಮೋಸ್ಪಿಯರ್. ಬಟ್ ಈ
ಸ್ಪಿಯರ್ ಐ ಮೀನ್ ಡಿಫ್ರೆಂಟ್ ಲೇಯರ್ಸ್ ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ. ಹೇಗೆ? ನಾನೇನಾದ್ರೂ ಅರ್ತ್ ನ ಕನ್ಸಿಡರ್ ಮಾಡಿದ್ರೆ, ಓಕೆ, ಮೇಲೆ ಹೋದಂಗೆಲ್ಲ ಇಲ್ಲಿ ಫಸ್ಟ್ ಲೇಯರ್ ಏನಿರುತ್ತಲ್ಲ ಟ್ರೋಪೋಸ್ಪಿಯರ್, ಸೆಕೆಂಡ್ ಲೇಯರ್ ಏನಾಗಿರುತ್ತೆ ಸ್ಟ್ರಾಟೋಸ್ಪಿಯರ್, ಥರ್ಡ್ ಒನ್ ಮೆಸೋಸ್ಪಿಯರ್, ಫೋರ್ತ್ ಒನ್ ಥರ್ಮೋಸ್ಪಿಯರ್, ಫಿಫ್ತ್ ಒನ್ ಲಾಸ್ಟ್ ಒನ್ ಇಟ್ ಇಸ್ ಎ ಎಕ್ಸೋಸ್ಪಿಯರ್. ಈ ತರ ಇರುತ್ತೆ. ಈ ಲೇಯರ್ಸ್ ಏನಿದೆಯಲ್ಲ ಡಿಫ್ರೆಂಟ್ ಟೆಂಪರೇಚರ್ ಇರುತ್ತೆ. ಸೊ ಮೇಲೆ ಹೋದಂಗೆಲ್ಲ ಟೆಂಪರೇಚರ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಡಿಫ್ರೆಂಟ್ ಲೇಯರ್ಸ್ ಹ್ಯಾಸ್ ಅ ಡಿಫ್ರೆಂಟ್ ಟೆಂಪರೇಚರ್. ಈ ಡಿಫ್ರೆಂಟ್ ಟೆಂಪರೇಚರ್ ಏನಾಗುತ್ತೆ, ಈ ರಿಫ್ರಾಕ್ಟಿವ್ ಇಂಡೆಕ್ಸ್ ಬೇರೆ ತರ ಆಗಿರುತ್ತೆ. ನೋಡಿ, ಲೈಟ್ ನಾರ್ಮಲ್ ಆಗಿ ಸ್ಟಾರ್ಸ್ ಇಂದ ಬರ್ತಾ ಇರುತ್ತೆ. ಓಕೆ, ಸ್ಟಾರ್ಸ್ ಇಂದ ಬಂದಾಗ ಬೇಸ್ಡ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಲ್ಲಿ ಬೆಂಡಿಂಗ್ ಜಾಸ್ತಿ ಆಗ್ಬೋದು ಅಥವಾ ಬೆಂಡಿಂಗ್ ಕಮ್ಮಿ ಆಗ್ಬೋದು. ನಮಗೆ ಆಕ್ಚುಯಲ್ ಆಗಿ ಸ್ಟಾರ್ ಕಾಣಿಸಲ್ಲ, ಆಕಾಶದಲ್ಲಿರುವ ಆಕ್ಚುಯಲ್ ಪೊಸಿಷನ್ ಆಫ್ ದ ಸ್ಟಾರ್ ಅದಾಗಿರಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಡ್ಯೂ ಟು ಡಿಫರೆನ್ಸ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಂ, ಅಂದ್ರೆ ಡಿಫರೆಂಟ್ ಸ್ಪಿಯರ್ಸ್ ಇದೆಯಲ್ಲ, ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್, ಎಕ್ಸೋಸ್ಪಿಯರ್, ಅಲ್ಲಿ ಡಿಫರೆಂಟ್ ಟೆಂಪರೇಚರ್ ಆಗಿರೋದ್ರಿಂದ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ವೇರಿ ಆಗ್ತಾ ಇರುತ್ತೆ. ನಾರ್ಮಲ್ ಆಗಿ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ನಾವು ಓದ್ತಿರ್ಬೇಕಾದ್ರೆ ಒಂದು ಗ್ಲಾಸಲ್ಲಿ ತುಂಬಿದ ಗ್ಲಾಸಲ್ಲಿ ನೀರು ತುಂಬಿದ ಗ್ಲಾಸಲ್ಲಿ ನಾವೇನಾದ್ರೂ ಪೆನ್ಸಿಲ್ ಇಟ್ಟರೆ ಅದು ಬೆಂಡ್ ಆ ತರ ಕಾಣಿಸಿರುತ್ತೆ, ರೈಟ್? ಸೊ ಅದೇ ತರ ನಾವು ಒಂದು ಕಾಯಿನ್ ನ ಗ್ಲಾಸ್ ಕೆಳಗಡೆ ಇಟ್ಟು ನೋಡಿದಾಗ ನಮಗೆ ಮೇಲೆ ಬಂದಂಗೆ ಕಾಣಿಸ್ತಾ ಇರುತ್ತೆ, ರೈಟ್? ಅದು ಯಾಕೆ? ಡ್ಯೂ ಟು ರಿಫ್ರಾಕ್ಷನ್. ಅಂದ್ರೆ ನಮಗೆ ಆಕ್ಚುಯಲ್ ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಕಾಣಿಸಲ್ಲ. ಇಲ್ಲಿ ಆಬ್ಜೆಕ್ಟ್ ಯಾವುದು? ಸ್ಟಾರ್ಸ್. ಅದು ಆಕ್ಚುಯಲ್ ಪೊಸಿಷನ್ ಅಲ್ಲಿ ಇರೋಂಗೆ ಕಾಣಿಸಲ್ಲ, ರೈಟ್? ಯಾಕೆ ಅಂತಂದ್ರೆ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಈ ಡಿಫರೆನ್ಸ್ ಇನ್ ಟೆಂಪರೇಚರ್, ಡಿಫರೆನ್ಸ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್, ಈ ಡಿಫರೆನ್ಸ್ ಇನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಂದ ನಮಗೆ ಆಕ್ಚುಯಲ್ ಪೊಸಿಷನ್ ಆಫ್ ದ ಸ್ಟಾರ್ಸ್ ಏನಿದೆಯಲ್ಲ ಕಾಣಿಸಲ್ಲ, ಶಿಫ್ಟ್ ಆದ ತರ ಕಾಣಿಸ್ತಾ ಇರತ್ತೆ, ರೈಟ್? ಬಿಕಾಸ್ ಆಫ್ ದೀಸ್ ಡಿಫರೆನ್ಸ್ ಇನ್ ಅಟ್ಮಾಸ್ಫಿಯರಿಕ್ ಲೇಯರ್ಸ್. ಅದರಿಂದ ನಮಗೆ ಟ್ವಿಂಕಲ್ ಆಗೋ ತರ ಕಾಣಿಸ್ತಾ ಇರುತ್ತೆ. ನಿಮಗೆ ಗೊತ್ತಿದೆ ಸ್ಟಾರ್ಸ್ ತುಂಬಾ ದೂರ ಇರುತ್ತೆ. ನಮಗೆ ನಮ್ಮ ಸೂರ್ಯ ಒಂದು ಸ್ಟಾರ್, ನಮ್ಗೆ ಗೊತ್ತೇ ಇದೆ. ಸುತ್ತಮುತ್ತ ಇರುವುದೆಲ್ಲ ಪ್ಲಾನೆಟ್ಸ್, ರೈಟ್? ಸೊ ನಮಗೆ ಅತಿ ಸಮೀಪ ಇರುವ ಸ್ಟಾರ್ಸ್ ಅಂದ್ರೆ ಆಲ್ಫಾ ಸೆಂಚುರಿ ಅಂತ ಹೇಳ್ತೀವಿ, ರೈಟ್? ಸೊ ಇಲ್ಲಿ ಸ್ಟಾರ್ಸ್ ನಮ್ಗೆ ಹತ್ತಿರ ಇರೋ ಆಲ್ಫಾ ಸೆಂಚುರಿ ಎಷ್ಟೋ ಮಿಲಿಯನ್ ಕಿಲೋಮೀಟರ್ ಅವೇ ಇದೆ. ಬೇರೆ ಸ್ಟಾರ್ಸ್ ಎಷ್ಟೋ ಕಿಲೋಮೀಟರ್ ದೂರ ಇರುತ್ತೆ, ತುಂಬಾ ದೂರ, ನಮ್ಗೆ ಗೆಸ್ಸೇ ಮಾಡಕ್ಕಲ್ಲ. ಅದು ಏನೋ ಒಂದು ಡಾಟ್ ತರ ಕಾಣಿಸ್ತಾ ಇರುತ್ತಲ್ಲ, ಜಸ್ಟ್ ಇಮ್ಯಾಜಿನ್ ಸೂರ್ಯನೇ ನಮ್ಗೆ ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇರುತ್ತಾನೆ, ಸಿಂಗಲ್ ಸ್ಟಾರ್. ನಿಮಗೆ ಕ್ಲಸ್ಟರ್ ಆಫ್ ಸ್ಟಾರ್ಸ್ ಕಾಣಿಸ್ತಿರೋದಂದ್ರೆ ಅಲ್ಲಿ ಎಷ್ಟು ದೂರ ಇರಬೇಕು, ರೈಟ್? ಸೊ ದೂರ ಇದ್ದಾಗ ಅಲ್ಲಿಂದ ಬರುವಂಥ ಲೈಟ್ ಏನಾಗಿರುತ್ತೆ ಅಂದ್ರೆ, ಲೈಟ್ ನಮ್ಗೆ ಗೊತ್ತಿದೆ ಟ್ರಾನ್ಸ್ವರ್ಸ್ ಇನ್ ನೇಚರ್, ನಮಗೆ ಅಲ್ಲಿ ವ್ಯಾಕ್ಯೂಮ್ ಅಲ್ಲೂ ಸಹಿತ ಟ್ರಾವೆಲ್ ಆಗ್ತಾ ಇರುತ್ತೆ. ಅಲ್ಲಿಂದ ಆ ಸ್ಟಾರ್ಸ್ ಇಂದ ಬಂದಂತಹ ಲೈಟ್ ಈ ಡಿಫ್ರೆಂಟ್ ಮೀಡಿಯಮ್ಸ್ ಏನಿದೆಯಲ್ಲ, ಲೇಯರ್ಸ್ ಏನಿದೆಯಲ್ಲ, ಅಲ್ಲಿ ಟೆಂಪರೇಚರ್ ವೇರಿಯೇಷನ್ ಇರುತ್ತೆ. ಡ್ಯೂ ಟು ಟೆಂಪರೇಚರ್ ವೇರಿಯೇಷನ್ ಇಂದ ಸ್ಟಾರ್ಸ್ ಪೊಸಿಷನ್ ಶಿಫ್ಟ್ ಆಗೋ ತರ ಕಾಣಿಸ್ತಾ ಇರುತ್ತೆ. ಅದರಿಂದ ನಮಗೆ ಟ್ವಿಂಕ್ಲಿಂಗ್ ಆಫ್ ಎ ಸ್ಟಾರ್ಸ್ ನಮಗೆ ಆ ತರ ಕಾಣಿಸ್ತಾ ಇರುತ್ತೆ. ಎಲ್ಲೋ ಸ್ಟಾರ್ ಪೊಸಿಷನ್ ಚೇಂಜ್ ಮಾಡ್ತಿದೇನೋ ಅನ್ನೋ ತರ ಫೀಲ್ ನಮ್ಗೆ ಆಗ್ತಾ ಇರುತ್ತೆ. ಬಟ್ ಆಕ್ಚುಲ್ ಆಗಿ ಸೇಮ್ ಪೊಸಿಷನ್ ಇರುತ್ತೆ, ಬಟ್ ನಮಗೆ ಆ ಆಕ್ಚುಯಲ್ ಪೊಸಿಷನ್ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ರೈಟ್? ಮತ್ತೆ ನಾವು ನೋಡೋದಾದ್ರೆ ದ ಕಂಟಿನ್ಯೂಸ್ಲಿ ಚೇಂಜಿಂಗ್ ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಟಿವ್ ಇಂಡೆಕ್ಸ್. ನೋಡಿ, ಕಂಟಿನ್ಯೂಸ್ಲಿ changing atmosphere refracts the light from the stars by different amount from one moment to the next. ಇಲ್ಲಿ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತಲ್ಲ, ಅದು ಡಿಫರೆಂಟ್ ಅಮೌಂಟ್ ಅಲ್ಲ ಆಗ್ತಾ ಇರುತ್ತೆ ಬೇಸ್ಡ್ ಆನ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಟ್ ಪರ್ಟಿಕ್ಯುಲರ್ ಮೀಡಿಯಂ. ಓಕೆ, ನೆಕ್ಸ್ಟ್ ಒನ್. The continuously changing atmosphere is able to cause variation in the light. Variation in the light coming from the point-sized stars due to refraction ಅಥವಾ because of which stars appears to be twinkling. Actually ಆಗಿ ಸ್ಟಾರ್ಸ್ ಟ್ವಿಂಕ್ಲಿಂಗ್ ಆಗ್ತಿರಲ್ಲ. ನಮ್ಮ ಅಟ್ಮಾಸ್ಫಿಯರ್ ಏನ್ ಮಾಡುತ್ತೆ, ಅದು ಟ್ವಿಂಕ್ಲಿಂಗ್ ಆಗ್ತಿದೆಯೇನೋ ಅನ್ನೋ ತರ ಫೀಲ್ ನಮಗೆ ಬರ್ಸುತ್ತೆ. ಆಕ್ಚುಲ್ ಆಗಿ ಸ್ಟಾರ್ಸ್ ಟ್ವಿಂಕ್ಲ್ ಆಗಲ್ಲ, ಬಟ್ ಅದರಿಂದ ನಮಗೆ ಬೆಳಕು ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ನಿಮ್ಗೊಂದು ಡೌಟ್ ಬರ್ಬೋದು, ಸರ್ ಎಲ್ಲೋ ಇರುವ ಸ್ಟಾರ್ಸ್ ಏನಿದೆಯಲ್ಲ, ನಕ್ಷತ್ರಗಳು, ನಮಗೆ ಟ್ವಿಂಕ್ಲಿಂಗ್ ಆಗೋ ತರ ಕಾಣಿಸುತ್ತೆ, ಬಟ್ ಇಲ್ಲೇ ಸಮೀಪ ಇರುವ ಪ್ಲಾನೆಟ್ಸ್ ಅವು ಯಾಕೆ ಟ್ವಿಂಕ್ಲಿಂಗ್ ಆಗಲ್ಲ? ಇಲ್ಲ ನಿಮ್ಗೆ ಕ್ವಶನ್ ಬಂದೇ ಬರುತ್ತೆ. ಅದಕ್ಕೆ ರೀಸನ್ ಸಹಿತ ನೋಡೋಣ.
ಸ್ಟಾರ್ಸ್ ಟ್ವಿಂಕಲ್ಸ್ ಅಟ್ ನೈಟ್ ಬಟ್ ಪ್ಲಾನೆಟ್ಸ್ ಡು ನಾಟ್ ಟ್ವಿಂಕಲ್ ಎಟ್ ಆಲ್. ನೀವು ನೋಡ್ಬೋದು ಸ್ಟಾರ್ಸ್ ಡಿಫ್ರೆಂಟ್ ಲೇಯರ್ಸ್ ಇದೆ. ಓಕೆ, ಇಲ್ಲಿ ಟ್ವಿಂಕಲ್ಸ್, ಆಮೇಲೆ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್ ಆಗ್ತದೆ. ಬಟ್ ಇಲ್ಲಿ ಜುಪಿಟರ್ ಇದೆ, ಇಲ್ಲಿ ಡಸ್ ನಾಟ್ ಟ್ವಿಂಕಲ್ ಆ್ಯಂಡ್ ಯುವರ್ ಐಸ್, ಅಂದರೆ ನೀವು ನೋಡ್ತಿರೋದು ಎಟ್ ದ ಸೇಮ್ ಟೈಮ್ ಇಲ್ಲಿ ಸ್ಟಾರ್ಸ್ ನೋಡ್ತಿರ್ತೀರ, ಆಮೇಲೆ ಜುಪಿಟರ್ಸ್ ನೋಡ್ತಾ ಇರ್ತೀರ. ಓಕೆ, ನೀವು ನಾರ್ಮಲ್ ಆಗಿ ಒಂದು ಪ್ಲಾನೆಟ್ನ ನೋಡಿದ್ರೆ ಅದು ಟ್ವಿಂಕಲ್ ಆಗಲ್ಲ, ಆಸ್ ಇಟ್ ಈಸ್ ಕಾಣಿಸ್ತಿದ್ರೆ ಒಂದು ಡಾಟ್ ಥರ ಕಾಣಿಸ್ತಾ ಇರುತ್ತೆ. ಓಕೆ, ಇಲ್ಲಿ ನಮಗೆ ಕ್ವಶನ್ ಏನಂದ್ರೆ, ಇಲ್ಲಿ ಸ್ಟಾರ್ಸ್ ಎಷ್ಟೋ ದೂರ ಇರೋ ಸ್ಟಾರ್ಸ್ ನಮಗೆ ಟ್ವಿಂಕ್ಲಿಂಗ್ ಆಗ್ತಿದೆ, ಬಟ್ ಜುಪಿಟರ್ ಆಗ್ತಿಲ್ಲ ಪ್ಲಾನೆಟ್. ಯಾಕೆ? ಈ ರೀಸನ್ಗೆ, ಈ ಕ್ವಶನ್ಗೆ ನಿಮಗೆ ರೀಸನ್ ಬೇಕಂದ್ರೆ ಇಲ್ಲಿ ನೋಡಿ. The continuously changing atmosphere is unable to cause variations in the light coming from big sized planet. ಸ್ಟಾರ್ಸ್ ಏನಾಗಿರುತ್ತೆ, ಪಾಯಿಂಟ್ ಸೈಜ್ಡ್ ಆಗಿರುತ್ತೆ. ಯಾಕೆ ಪಾಯಿಂಟ್? ಸ್ಟಾರ್ಸ್ ಅಂದ್ರೆ ತುಂಬಾ ದೊಡ್ಡದಾಗಿರುತ್ತೆ, ಬಟ್ ಡ್ಯೂ ಟು ಡಿಸ್ಟೆನ್ಸ್ ನಮಗೆ ಪಾಯಿಂಟ್ ಸೈಜ್ ಆಗಿ ಕಾಣಿಸುತ್ತೆ. ಇಲ್ಲಿ ನಮ್ಮ ಅಟ್ಮಾಸ್ಫಿಯರ್ ಏನ್ ಮಾಡುತ್ತೆ, ಅಲ್ಲಿಂದ ಬರುವಂತಹ ಲೈಟ್ ನ ವೇರಿಯೇಷನ್ ಆಗುವಾಗ ಮಾಡುತ್ತೆ. ಯಾವುದು? ಲೈಟ್ ಕಮಿಂಗ್ ಫ್ರಮ್ ದ ಸ್ಟಾರ್ಸ್, ಬಟ್ ಲೈಟ್ ಕಮಿಂಗ್ ಫ್ರಮ್ ದ ಪ್ಲಾನೆಟ್ಸ್. ಓಕೆ, ಫಸ್ಟ್ ಆಫ್ ಆಲ್ ಪ್ಲಾನೆಟ್ಸ್ ಮತ್ತೆ ಸ್ಟಾರ್ಸ್ ಡಿಫ್ರೆನ್ಸ್ ನ ನಿಮಗೆ ಗೊತ್ತಿರುತ್ತೆ. ವಿಚ್ ಒನ್ ಇಸ್ ಹ್ಯಾವಿಂಗ್ ಓನ್ ಲೈಟ್ ಅಂಡ್ ವಿಚ್ ಒನ್ ಡು ನಾಟ್ ಹ್ಯಾವ್ ಓನ್ ಲೈಟ್ ಅನ್ನೋದು, ರೈಟ್? ಸೊ ಇಲ್ಲಿ ನಮ್ಮ ಪ್ಲಾನೆಟ್ಸ್ಗೆ ಏನಾಗಿರುತ್ತೆ ಅಂದ್ರೆ ಓನ್ ಲೈಟ್ ಇರಲ್ಲ. ಫಾರ್ ಎಕ್ಸಾಂಪಲ್ ಅರ್ತ್ನ ತಗೊಳ್ಳಿ. ಓಕೆ, ನಮ್ಮ ಸೂರ್ಯನಿಂದ ಬರುವ ಬೆಳಕು ನಮ್ಮ ಭೂಮಿಗೆ ರೀಚ್ ಆಗುತ್ತೆ, ಅದರಿಂದ ನಾವು ಸುತ್ತಮುತ್ತಲಿರುವ ವಸ್ತುಗಳನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ, ರೈಟ್? ಸೊ ಅಲ್ಲಿಗೆ ಹೋಗೋದು ಬೇಡ. ಸೊ ಇಲ್ಲಿ ನಮಗೆ ರೀಸನ್ ಬೇಕು. ರೀಸನ್ ಏನಂತಂದ್ರೆ ಸಿಂಪಲ್, ಅನೇಬಲ್ ಟು ಕಾಸ್ ದ ವೇರಿಯೇಷನ್ ಇನ್ ದ ಲೈಟ್ ಕಮಿಂಗ್ ಫ್ರಮ್ ದ ಬಿಗ್ ಸೈಜ್ ಪ್ಲಾನೆಟ್. ಇಲ್ಲಿ ಬಿಕಾಸ್ ಆಫ್ ವಿಚ್ ಪ್ಲಾನೆಟ್ಸ್ ಡಸ್ ನಾಟ್ ಟ್ವಿಂಕಲ್ ಎಟ್ ಆಲ್. ಅಲ್ಲಿ ಸ್ಟಾರ್ಸ್ ಇಂದ ಬರುವಂತಹ ಲೈಟ್ ನ ಇಲ್ಲಿ ವೇರಿಯೇಷನ್ ಮಾಡುತ್ತೆ. ಯಾವುದು? ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್, ಅಟ್ಮಾಸ್ಫಿಯರ್, ನಮ್ಮ ಅರ್ತ್ ಅಟ್ಮಾಸ್ಫಿಯರ್. ಬಟ್ ಇಲ್ಲೇ ಸಮೀಪ ಇರೋ ಪ್ಲಾನೆಟ್ಸ್ ಇಂದ ಬರುವಂತಹ ಲೈಟ್, ಓಕೆ, ರಿಫ್ಲೆಕ್ಟ್ ಆಗ್ತಿರುತ್ತೆ ಲೈಟ್, ಆಕ್ಚುಲ್ ಆಗಿ ಬರಲ್ಲ, ರಿಫ್ಲೆಕ್ಟ್ ಆಗಿ ಬರುವಂತಹ ಲೈಟ್ ಇಲ್ಲಿ ವೇರಿಯೇಷನ್ ಮಾಡೋದೇ ಇಲ್ಲ. ಯಾವುದು? ನಮ್ಮ ಅರ್ತ್ ಅಟ್ಮಾಸ್ಫಿಯರ್. ಅದರಿಂದ ನಮಗೆ ಆ ಪ್ಲಾನೆಟ್ಸ್ ಏನಿದಿಲ್ಲ ಆಸ್ ಇಟ್ ಈಸ್ ಕಾಣಿಸುತ್ತೆ, ಟ್ವಿಂಕ್ಲಿಂಗ್ ತರ ಕಾಣಿಸಲ್ಲ. ರೀಸನ್ ಇದಾಗಿರುತ್ತೆ. ಓಕೆ, ನೆಕ್ಸ್ಟ್, ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ದ ಸ್ಟಾರ್ ಸೀಮ್ಸ್ ಟು ಬಿ ಹೈಯರ್ ಇನ್ ದ ಸ್ಕೈ ದ್ಯಾನ್ ದಿ ಆಕ್ಚುಯಲ್ ಆರ್. ಸೊ ಗ್ಲಾಸ್ ಲ್ಯಾಬ್ ನಾ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೆ. ಯಾವುದಾದ್ರೂ ಒಂದು ಗ್ಲಾಸ್ ಲ್ಯಾಬ್ನ ತಗೊಂಡ್ರೆ ಅದ್ರ ಕೆಳಗಡೆ ಯಾವುದಾದ್ರೂ ಒಂದು ಪೇಪರ್ ಅಥವಾ ಯಾವುದಾದ್ರು ಕಾಯಿನ್ ಅಥವಾ ಯಾವುದಾದ್ರೂ ಪೇಪರ್ ಮೇಲೆ ಒಂದು ಹೆಸರಿಟ್ಟು ನೋಡಿ, ಅದೇನಾಗುತ್ತೆ ಅಂದರೆ ಮೇಲ್ಗಡೆ ಬಂದಂಗೆ ನಿಮಗೆ ಫೀಲ್ ಆಗ್ತಾ ಇರುತ್ತೆ. ಯಾಕೆ? ದ್ಯಾಟ್ ಈಸ್ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ಅದೇ ಥರ ಒಂದು ಸ್ಟಾರ್ ನೀವು ನೋಡ್ತಾ ಇರಬೇಕಾದ್ರೆ ಅದು ತುಂಬಾ ದೂರ ಇದೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ, ಬಟ್ ಆಕ್ಚುಯಲ್ ಪೊಸಿಷನ್ ಮತ್ತೆ ಅಪಿಯರೆನ್ಸ್ ಪೊಸಿಷನ್ ಡಿಫರೆಂಟ್ ಆಗಿರುತ್ತೆ. ದ್ಯಾಟ್ ಈಸ್ ಆಲ್ಸೋ ಡ್ಯೂ ಟು atmospheric refraction. First one, okay. Star seems to be higher in the sky than they actually are. This is because our eyes will see the stars at the position from where the light enters it in the straight line direction. ಯಾಕೆಂದ್ರೆ ನಮಗೆ ಎಲ್ಲಿಂದ ಲೈಟ್ ಸಿಗುತ್ತಲ್ಲ ಅಲ್ಲಿಂದನೇ ನಾವು ಆಬ್ಜೆಕ್ಟ್ ಇದೆ ಅನ್ನೋ ತರ ಫೀಲ್ ಮಾಡ್ಕೊಂತೀವಿ. ಓಕೆ, ಬಟ್ ಆಕ್ಚುಲ್ ಆಗಿ ಏನಾಗ್ತಿರೋದು, ಲೈಟ್ ಬೆಂಡ್ ಆಗ್ತಿದೆ. ಲೈಟ್ ಬೆಂಡ್ ಆದಾಗ ಏನಾಗುತ್ತೆ, ಅಲ್ಲಿ ಆಬ್ಜೆಕ್ಟ್ ಇಲ್ಲಿದ್ರೆ ಡ್ಯೂ ಟು ರಿಫ್ರಾಕ್ಷನ್ ನಮ್ಗೆ ಇಲ್ಲಿ ತರ ಕಾಣಿಸುತ್ತೆ. ಓಕೆ, ಆಬ್ಜೆಕ್ಟ್ ಇಲ್ಲಿದೆ, ಬಟ್ ನಮ್ಗೆ ಆಬ್ಜೆಕ್ಟ್ ಇಲ್ಲಿ ಇದೆ ಅನ್ನೋ ತರ ಕಾಣಿಸುತ್ತೆ, ಬಟ್ ಇದೇನು ಆಕ್ಚುಲಿ ಆಬ್ಜೆಕ್ಟೇ ಇಲ್ಲ, ಬಟ್ ನಮಗೆ ಫೀಲ್ ಆಗುತ್ತೆ. ಯಾಕೆ ಫೀಲ್ ಆಗುತ್ತೆ? ಡ್ಯೂ ಟು ರಿಫ್ರಾಕ್ಷನ್ ಆಫ್ ಲೈಟ್. ಈ ಆಬ್ಜೆಕ್ಟ್ ಇಂದ ನಮಗೆ ಲೈಟ್ ರೇಸ್ ಬರುತ್ತೆ, ಇಲ್ಲಿ ಅಟ್ಮಾಸ್ಫಿಯರ್ ಇರೋದ್ರಿಂದ ಅಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ರಿಫ್ರಾಕ್ಷನ್ ಆದಾಗ ಇಲ್ಲಿರೋ ಆಬ್ಜೆಕ್ಟ್ ಇಲ್ಲಿ ತರ ಶಿಫ್ಟ್ ಆದ ತರ ಕಾಣಿಸುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ರೀಸನ್. ಓಕೆ, ನೆಕ್ಸ್ಟ್ ಒನ್, we can see sun about 2 minutes before the actual sunrise and 2 minutes after the actual sunset because of atmosphere refraction. ಇದನ್ನ ತುಂಬಾ ಸತಿ ನಿಮ್ಮ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಬಟ್ CBSE ಅವ್ರಿಗೆ ಈ ಟಾಪಿಕ್ಸ್ ಇಲ್ಲ, ರಿಮೂವ್ ಮಾಡಿದ್ದಾರೆ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಇಲ್ಲ, ಸನ್ರೈಸ್, ಸನ್ಸೆಟ್, ಕಲರ್ ಆಫ್ ಸ್ಕೈ, ಕಲರ್ ಆಫ್ ಸನ್, ಇವೆಲ್ಲ ರಿಮೂವ್ ಮಾಡಿದ್ದಾರೆ. ಬಟ್ SSLC ಅವ್ರಿಗೆ ಇದೆ, ಇದನ್ನ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಅರ್ಲಿಯರ್ ಸನ್ರೈಸ್ ಅಂಡ್ ಅರ್ಲಿಯರ್ ಸನ್ಸೆಟ್ ಯಾಕಾಗತ್ತೆ? ದಟ್ ಈಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಓಕೆ, ಸಿಂಪಲ್. ನೆಕ್ಸ್ಟ್ ಒನ್, the apparent flattening of the sun's disk at the sunrise and sunset is also due to atmospheric refraction. ನೀವು ನಾರ್ಮಲ್ ಆಗಿ ಸೂರ್ಯ ಮುಳುಗೋ ಟೈಮಲ್ಲಿ ಅಥವಾ ಸನ್ರೈಸ್ ಟೈಮಲ್ಲಿ ನೀವು ನೋಡಿದ್ರೆ ಸೂರ್ಯನ ಮೇಲೆ ಒಂದು ಡಿಸ್ಕ್ ತರ ಫಾರ್ಮೇಷನ್ ಆಗಿರುತ್ತೆ. ಅದು ಯಾಕೆ ಆಗುತ್ತೆ? ಯಾಕೆ ಆ ಥರ ಕಾಣಿಸುತ್ತೆ? ಆ್ಯಕ್ಚುಲಿ ಫಾರ್ಮ್ ಆಗಿರಲ್ಲ, ನಮಗೆ ಫಾರ್ಮ್ ಆಗಿದೆ ಅನ್ನೋ ಥರ ಫೀಲ್ ಮಾಡಿಸುತ್ತೆ. ಯಾವುದು? ನಮ್ಮ ಅರ್ತ್ ಅಟ್ಮಾಸ್ಫಿಯರ್. ಓಕೆ, ಸೊ ದಿಸ್ ಈಸ್ ಆಲ್
ಅಪ್ಲಿಕೇಶನ್ಸ್ ಆಫ್ atmospheric refraction. Okay, next ನೋಡೋದಾದ್ರೆ ಟಾಪಿಕ್ ದಟ್ ಈಸ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ನಮಗೆ ರಿಫ್ಲೆಕ್ಷನ್ ಅಂದ್ರೆ ಗೊತ್ತು, ಇಟ್ ಈಸ್ ದ ಬೌನ್ಸಿಂಗ್ ಬ್ಯಾಕ್ ಆಫ್ ಲೈಟ್ ರೇ. ರಿಫ್ರಾಕ್ಷನ್ ಅಂದ್ರೆ ಗೊತ್ತು, ಇಟ್ ಈಸ್ ಅ ಚೇಂಜ್ ಇನ್ ಪಾತ್ ಆಫ್ ದ ಡೈರೆಕ್ಷನ್ ಆಫ್ ಲೈಟ್ ರೇ. ಈ ಸ್ಕ್ಯಾಟರಿಂಗ್ ಅಂದ್ರೆ ಏನು ಅರ್ಥ ಮಾಡ್ಕೋಬೇಕು ತಾನೆ. ನೀವು ನೋಡ್ಬೋದು ಡಿಫ್ರೆಂಟ್ ಈ ಡಯಾಗ್ರಾಮ್ ನೋಡಿ. ನಮ್ಮ ಅರ್ತ್ ಅಟ್ಮಾಸ್ಫಿಯರ್ ಅಲ್ಲಿ ತುಂಬಾ ಪಾರ್ಟಿಕಲ್ಸ್ ಇದೆ, ರೈಟ್. ಒಂದು ಪಾರ್ಟಿಕಲ್ ನಾನು ಕನ್ಸಿಡರ್ ಮಾಡ್ಕೋತೀನಿ. ಆ ಪಾರ್ಟಿಕಲ್ ಮೇಲೆ ಒಂದು ಲೈಟ್ ಇನ್ಸಿಡೆಂಟ್ ಆಗುತ್ತೆ. ಲೈಟ್ ಇನ್ಸಿಡೆಂಟ್ ಆದಾಗ ಆ ಪಾರ್ಟಿಕಲ್ ಅಲ್ಲಿ ಈ ಏನಾಗಿರುತ್ತೆ ಅಂದ್ರೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ. ಎನರ್ಜಿ ಇನ್ಕ್ರೀಸ್ ಆಗಿ ವೈಬ್ರೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ವೈಬ್ರೇಟ್ ಆದಾಗ ಆ ಇನ್ಸಿಡೆಂಟ್ ಆದಂತ ಲೈಟ್ ರಿಫ್ಲೆಕ್ಟ್ ಆಗುತ್ತೆ, ಐ ಮೀನ್ ಬೌನ್ಸ್ ಬ್ಯಾಕ್ ಆಗುತ್ತೆ, ಬಟ್ ಇನ್ ಡಿಫ್ರೆಂಟ್ ಡೈರೆಕ್ಷನ್. ಸೇಮ್ ಡೈರೆಕ್ಷನ್ ಅಲ್ಲಿ ಬರಲ್ಲ, ಡಿಫ್ರೆಂಟ್ ಡೈರೆಕ್ಷನ್ ಅಥವಾ ಇನ್ ಆಲ್ ಡೈರೆಕ್ಷನ್ ಅಂತ ಹೇಳ್ಬೋದು. ಏನಾಗುತ್ತೆ, ಒಂದು ಪಾರ್ಟಿಕಲ್ ಇದೆ, ಲೈಟ್ ಅದ್ರ ಮೇಲೆ ಬೀಳುತ್ತೆ. ಆ ಬಿದ್ದಂತ ಲೈಟ್ ಎನರ್ಜಿ ತಾನೆ, ಲೈಟ್ ಇಸ್ ದ ಫಾರ್ಮ್ ಆಫ್ ಎನರ್ಜಿ. ಬಿದ್ದಂತ ಲೈಟ್ ಏನಾಗುತ್ತೆ, ಆ ಪಾರ್ಟಿಕಲ್ ಏನಾಗುತ್ತೆ ಎನರ್ಜಿನ ಗೇನ್ ಮಾಡುತ್ತೆ. ಆವಾಗ ವೈಬ್ರೇಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ವೈಬ್ರೇಟ್ ಆದಾಗ ಈ ಬಿದ್ದಂತ ಲೈಟ್ ರೀ ಎಮಿಟ್ ಆಗುತ್ತೆ ಇನ್ ಆಲ್ ಡೈರೆಕ್ಷನ್. ದಾಟ್ ವಿ ಕಾಲ್ ಇಟ್ ಆಸ್ ಎ ಸ್ಕ್ಯಾಟರಿಂಗ್ ಆಫ್ ಲೈಟ್. ಸ್ಕ್ಯಾಟರ್ ಡಿಸ್ಪೋರ್ಸ್ ಬೇರೆ, ಸ್ಕ್ಯಾಟರ್ ಬೇರೆ. ಓಕೆ, ಡಿಸ್ಪೋರ್ಸ್ ಸಪರೇಟ್ ಆಗಿ, ಸ್ಕ್ಯಾಟರ್ ಡಿಫರೆಂಟ್ ಡೈರೆಕ್ಷನ್ ಅಲ್ಲಿ ಹೋಗಿ, ಸ್ಕ್ಯಾಟರ್ ಓಕೆ ಬೇರೆ ಬೇರೆ ಕಡೆ ಎಲ್ಲ. ಇದನ್ನೇ ನಾವು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಕರಿತೀವಿ. ಬಟ್ ನಾವು ಎಕ್ಸಾಮ್ ಅಲ್ಲಿ ಯಾವ ತರ ಮಾಡ್ತೀವಿ, ಯಾವ ತರ ಎಕ್ಸಾಮ್ ಅಲ್ಲಿ ನಾವು ಆನ್ಸರ್ಸ್ನ ಬರಿಬೇಕು. ಇದಕ್ಕೆ ಎಕ್ಸಾಂಪಲ್ಸ್ ಯಾವುದು ನೀವು ನೋಡ್ಬೋದು. ಇಲ್ಲಿ ವಿಂಡೋ ಇದೆ, ಇಲ್ಲಿ ಲೈಟ್ ಬರ್ತದೆ, ಬಟ್ ಇಲ್ಲಿ ನಿಮ್ಗೆ ಯಾವುದೋ ವೈಟ್ ಕಲರ್ ಪ್ಯಾಚ್ ಕಾಣಿಸ್ತಾ ಇದೆ, ರೈಟ್. ಇದೇ ಸ್ಕ್ಯಾಟರಿಂಗ್ ಆಫ್ ಲೈಟ್. ಓಕೆ, ಇಲ್ಲಿ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳ್ಬೋದು. ಇನ್ನೊಂದು ಟಿಂಡಲ್ ಎಫೆಕ್ಟ್ ಅಂತ ಬರುತ್ತೆ. ಈ ಪ್ಯಾಚ್ ಆಫ್ ವೈಟ್ ಲೈಟ್ ಏನಿದೆಯಲ್ಲ ಅದನ್ನ ಟಿಂಡಲ್ ಎಫೆಕ್ಟ್ ಅಂತ ಪ್ರಿಸೈಸ್ಲಿ ಕರಿತೀವಿ. ಮತ್ತೆ ನಮ್ಮ ಆಕಾಶ ಬ್ಲೂ ಕಲರ್ ಯಾಕೆ ಕಾಣಿಸುತ್ತೆ, ಸೂರ್ಯ ಸನ್ರೈಸ್ ಮತ್ತೆ ಸನ್ಸೆಟ್ ಅಲ್ಲಿ ನಮಗೆ ರೆಡ್ ಕಲರ್ ಅಲ್ಲಿ ಯಾಕೆ ಕಾಣಿಸ್ತಾರೆ, ಆಮೇಲೆ ಈ ಆಕಾಶದಲ್ಲಿರುವ ಮೋಡ ವೈಟ್ ಕಲರ್ ಅಲ್ಲಿ ಯಾಕೆ ಕಾಣಿಸ್ತದೆ, ದಟ್ ಈಸ್ ಇನ್ ದ ಆಫ್ಟರ್ನೂನ್. ಈ ಎಲ್ಲದಕ್ಕೂ ಆನ್ಸರ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ನೀವು ನೋಡ್ಬೋದು ಆಕಾಶ ಬ್ಲೂ ಕಲರ್ ಅಲ್ಲಿದೆ, ಬಟ್ ಮೋಡಗಳು ನೋಡಿ ವೈಟ್ ಕಲರ್ ಅಲ್ಲಿದೆ. ಈ ಫಾರೆಸ್ಟ್ ಅಲ್ಲಿ ಈ ಮೇಲ್ಗಡೆಯಿಂದ ಬರುವ ಬೆಳಕು ಇಲ್ಲಿ ನಿಮಗೆ ಒಂಥರ ಪ್ಯಾಚ್ 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 ಕಾಣಿಸ್ತದೆ. ನೀವು ಈ ಫಾರೆಸ್ಟ್ ಅಲ್ಲಿ ಅಥವಾ ಕಾಡುಗಳಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ನೀವು ನೋಡಿರ್ತೀರ, ಒಂದು ಪ್ಯಾಚ್ ಆಫ್ ಲೈಟ್ ಕಾಣಿಸ್ತಾ ಇರುತ್ತೆ. ನಾರ್ಮಲ್ ಆಗಿ ನೀವು ಕ್ಲಾಸ್ ರೂಮಲ್ಲಿ ನೋಡಿ ಯಾವುದೇ ತರ ಲೈಟ್ ಕಾಣಿಸೋದಿಲ್ಲ, ಯಾವುದೇ ತರ ಪ್ಯಾಚ್ ಕಾಣಿಸೋದಿಲ್ಲ. ಬಟ್ ಯಾವಾಗ ಡಸ್ಟ್ ಪಾರ್ಟಿಕಲ್ ನಿಮ್ಮ ರೂಮಲ್ಲಿ ಬರುತ್ತೆ, ಯಾವಾಗ ಬೆಳಕು ನಿಮ್ಮ ವಿಂಡೋದಿಂದ ಬರುತ್ತೆ ಅಥವಾ ಯಾವುದೇ ಡೈರೆಕ್ಷನಲ್ಲಿ ಬಂದರೂ ನಿಮಗೆ ಪ್ಯಾಚ್ ಕಾಣಿಸ್ತಾ ಇರುತ್ತೆ. ಓಕೆ, ಅದನ್ನು ನಾವು ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಓಕೆ, ಆಮೇಲೆ ಇಲ್ಲಿ ಸಮುದ್ರ, ಇಲ್ಲಿ ಆಕಾಶ, ಇಲ್ಲಿ ಫಾರೆಸ್ಟ್, ಈ ಎಲ್ಲದಕ್ಕೂ ಒಂದು ರೀಸನ್ ಇದೆ, ಸ್ಕ್ಯಾಟರಿಂಗ್ ಆ್ಯಂಡ್ ಟಿಂಡಲ್ ಎಫೆಕ್ಟ್ ಆಫ್ ಲೈಟ್. ಸ್ಕ್ಯಾಟರಿಂಗ್ ಅಂದ್ರೆ ಏನು ಆಲ್ರೆಡಿ ನಾವು ಹೇಳಿದ್ವಿ. ಓಕೆ, ದಟ್ ಈಸ್ when incident light, when the light incident on a particle ಅಂತ ಹೇಳ್ಬೋದು. When light is incident on a particle, that incident light re-emits in all the direction, that we call it as a scattering of light. ಈ scattering of light ನೆ ಏನಂತ ಕರಿಬಹುದು, when a ray of light scattered by the dust particle, that we call it as a Tyndall effect. ನೋಡಿ ಡಿಫ್ರೆನ್ಸ್ ನೋಡಿ, ಸ್ಕ್ಯಾಟರಿಂಗ್ ಆಫ್ ಲೈಟ್ ಮತ್ತೆ ಟಿಂಡಲ್ ಎಫೆಕ್ಟ್. ಸ್ಕ್ಯಾಟರಿಂಗ್ ಆಫ್ ಲೈಟ್ ಏನ್ ಹೇಳುತ್ತೆ, ಅಬ್ಸಾರ್ಪ್ಷನ್ ಅಂಡ್ ರೀ ಎಮಿಷನ್ ಆಫ್ ಲೈಟ್, ಅದು ಸ್ಕ್ಯಾಟರಿಂಗ್ ಅಂತ ಕರಿತೀವಿ. ಬಟ್ ಟಿಂಡಲ್ ಎಫೆಕ್ಟ್ ಅಂದ್ರೇನು, ಸ್ಕ್ಯಾಟರಿಂಗ್ ಆಫ್ ಎ ಲೈಟ್ ಬೈ ಡಸ್ಟ್ ಪಾರ್ಟಿಕಲ್ ಈಸ್ ಕಾಲ್ಡ್ ಅ ಟಿಂಡಲ್ ಎಫೆಕ್ಟ್. ಬಟ್ ಡೇ ಟು ಡೇ ಲೈಫ್ ಅಲ್ಲಿ ಯಾವ ತರ ನೋಡೋದು, ಬನ್ನಿ ಡೆಫಿನೇಷನ್ ಯಾವ ತರ ಬರೀಬಹುದು. The phenomena in which part of the light incident on a particle is redirected in different direction is called scattering of light. ಇದನ್ನ ನಾನು ಹೇಳಿದ್ದು. ಓಕೆ, ಆಮೇಲೆ the scattering of light by particle in its path. ಇವಾಗ scattering of light by particle in its path. Light travel in a straight direction. ಆ ಸ್ಟ್ರೇಟ್ ಪಾತ್ ಅಲ್ಲಿ ನಿಮಗೆ ಪಾರ್ಟಿಕಲ್ಸ್ ಇದ್ರೆ ಏನಾಗುತ್ತೆ, ಲೈಟ್ ಏನಾಗುತ್ತೆ ಡೈರೆಕ್ಷನ್ ನ ಚೇಂಜ್ ಮಾಡುತ್ತೆ. ಈ ಫೆನಾಮಿನನ್ ನಾವು ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ಟಿಂಡಲ್ ಎಫೆಕ್ಟ್. ಓಕೆ,
when a beam of light incident, when a beam of sunlight enters a dusty room, ಎಕ್ಸಾಂಪಲ್ ನಾವು ನೋಡೋದಾದ್ರೆ ಫಿಲಮ್ ಥಿಯೇಟರ್ ನೀವು ಇಮೇಜ್ ಮಾಡ್ಕೊಳ್ಳಿ. ಓಕೆ, ಹೋಗಿ ಕೂತ್ಕೋಬೇಡಿ, ಸೊ ಸ್ವಲ್ಪ ಲೇಟಾಗಿ ಹೋಗಿ. ಓಕೆ, ನೀವು ನಾರ್ಮಲ್ ಆಗಿ ಫಿಲಮ್ ಥಿಯೇಟರ್ಗೆಲ್ಲ ಹೋದಾಗ ನೀವು ಫೀಲ್ ಮಾಡಿರ್ತೀರ, ಪ್ರೊಜೆಕ್ಟರಿಂದ ಲೈಟ್ ಬೀಳ್ತಾ ಇರುತ್ತೆ ಸ್ಕ್ರೀನ್ ಮೇಲೆ, ನಿಮಗೆ ಒಂದು ಪ್ಯಾಚ್ ಕಾಣಿಸ್ತಾ ಇರುತ್ತೆ. ಓಕೆ, ಲೈಟ್ ಪ್ಯಾಚ್ ಕಾಣಿಸ್ತಾ ಇರುತ್ತೆ, ಅದನ್ನು ನಾವು ಟಿಂಡಲ್ ಎಫೆಕ್ಟ್ ಅಂತಾನು ಕರಿಬಹುದು. ಓಕೆ, ಇಲ್ಲಿ ನೋಡಿ, ವೆನ್ ಎ ಬೀಮ್ ಆಫ್ ಸನ್ಲೈಟ್ ಎಂಟರ್ಸ್ a dusty room through a window, then its path becomes visible to us because the tiny dust particles present in the air of a room scatters the beam of light all around the room. ನಮಗೆ ಪಾತ್ ಕಾಣಿಸ್ತಾ ಇರುತ್ತೆ, ಲೈಟ್ ಪಾತ್ ಕಾಣಿಸ್ತಾ ಇರುತ್ತೆ. ಆ ಕಾಣಿಸುವಂಥ ಪಾತ್ನ ಫಿನಾಮಿನನ್ನೇ ನಾವು ಟಿಂಡಲ್ ಎಫೆಕ್ಟ್ ಅಂತ ಕರಿತೀವಿ. ದ ಲಾಸ್ಟ್ ಪಾಯಿಂಟ್, ಟಿಂಡಲ್ ಎಫೆಕ್ಟ್ ಕ್ಯಾನ್ ಆಲ್ಸೋ ಬಿ ಅಬ್ಸರ್ವ್ಡ್ ವೆನ್ ಸನ್ ಲೈಟ್ ಪಾಸಸ್ ಥ್ರೂ ದ canopy of a dense forest. ಇಲ್ಲಿ ನೋಡಿ, ಇದನ್ನ ಸಹಿತ ನಾವು ಟಿಂಡಲ್ ಎಫೆಕ್ಟ್ ಅಂದ್ರೆ, ಇದು ಟಿಂಡಲ್ ಎಫೆಕ್ಟ್, ಇದು ಟಿಂಡಲ್ ಎಫೆಕ್ಟ್. ಈ ತರ ಕಾಣಿಸಿದ್ರೆ ಇದೊಂದು ಲೈಟ್ ಏನಾಗುತ್ತೆ, ವಿಂಡೋ ಮೂಲಕ ಬರ್ತಾ ಇದೆ, ಅಲ್ಲಿ ಡಸ್ಟ್ ಪಾರ್ಟಿಕಲ್ ಇರೋದ್ರಿಂದ ನಿಮಗೆ ಪಾತ್ ಆಫ್ ದ ಲೈಟ್ ಕಾಣಿಸ್ತಾ ಇದೆ, ಟಿಂಡಲ್ ಎಫೆಕ್ಟ್. ಇಲ್ಲೂ ಸಹಿತ ಪಾತ್ ಆಫ್ ದ ಲೈಟ್ ಕಾಣಿಸ್ತದೆ, ಟಿಂಡಲ್ ಎಫೆಕ್ಟ್. ಪ್ರೊಜೆಕ್ಟರ್, ಓಕೆ, ಫಿಲಮ್ ಪ್ರೊಜೆಕ್ಟರ್, ಅಲ್ಲೂ ಸಹಿತ ಪಾತ್ ಆಫ್ ದ ಲೈಟ್ ಕಾಣಿಸ್ತದೆ, ಟಿಂಡಲ್ ಎಫೆಕ್ಟ್. ಗಾಟ್ ಇಟ್? ಮತ್ತೆ ಸ್ಕ್ಯಾಟರಿಂಗ್ ಅಂದ್ರೆ ಏನು? ಕಲರ್ಸ್ ಬಗ್ಗೆ ಹೇಳೋದು. ಕಲರ್ಸ್ ಬಗ್ಗೆ ಏನಾದರೂ ಕ್ವಶನ್ ಬಂತಂದ್ರೆ ದಟ್ ಈಸ್ ರಿಲೇಟಿವ್ ಸ್ಕ್ಯಾಟರಿಂಗ್. ಅದು ಯಾವ್ದು ತರ ನೋಡ ಬನ್ನಿ. ದ ಕಲರ್ ಆಫ್ ದ ಸ್ಕ್ಯಾಟರ್ಡ್ ಲೈಟ್ ಡಿಪೆಂಡ್ಸ್ ಆನ್ ಸೈಜ್ ಆಫ್ ದ ಸ್ಕ್ಯಾಟರಿಂಗ್ ಪಾರ್ಟಿಕಲ್ ಇನ್ ದ ಅಟ್ಮಾಸ್ಫಿಯರ್. ಇಲ್ಲಿ ನೋಡಿ, ಯಾವಾಗ ಸ್ಕ್ಯಾಟರಿಂಗ್ ಪಾಸಿಬಲ್ ಆಗುತ್ತೆ, ಸಪೋಸ್ ಈ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಏನಿರುತ್ತಲ್ಲ, ಸೈಜ್ ಏನಾಗಿರ್ಬೇಕಂದ್ರೆ ಲೆಸ್ ದ್ಯಾನ್ ವೇವ್ ಲೆಂತ್ ಆಫ್ ಲೈಟ್. ಓಕೆ, ಲೆಸ್ ದ್ಯಾನ್ ವೇವ್ ಲೆಂತ್ ಆಫ್ ಲೈಟ್. ಸಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಈಕ್ವಲ್ ಅಂತಾನು ಹೇಳಿರ್ತಾರ, ಬಟ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಸೈಜ್ ಆಫ್ ದ ಪಾರ್ಟಿಕಲ್ ಮಸ್ಟ್ ಬಿ ಲೆಸ್ ದ್ಯಾನ್ ವೇವ್ ಲೆಂತ್ ಆಫ್ ಲೈಟ್. ಅವಾಗ ತಾನೇ ನಿಮಗೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಸಿಗುತ್ತೆ. ಸಪೋಸ್ ಸೈಜ್ ಆಫ್ ದ ಪಾರ್ಟಿಕಲ್ ಇಸ್ ಈಕ್ವಲ್ ಆರ್ ಗ್ರೇಟರ್ ದ್ಯಾನ್ ವೇವ್ ಲೆಂತ್ ಆಫ್ ಲೈಟ್ ಇದ್ರೆ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಕಲರ್ಸ್ ಕಾಣಿಸಲ್ಲ ನಿಮಗೆ, ಜಸ್ಟ್ ವೈಟ್ ಕಲರ್ ಕಾಣಿಸುತ್ತೆ. ನಾರ್ಮಲ್ ಆಗಿ ನಿಮ್ಮ ಮಧ್ಯಾಹ್ನದ ಟೈಮಲ್ಲಿ ನೀವು ಆಕಾಶ ನೋಡಿದಾಗ ವೈಟ್ ಕಲರ್ಸ್ ಕಾಣಿಸ್ತಾ ಇರುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ಸ್ಕ್ಯಾಟರಿಂಗ್ ಆಗ್ತಾ ಇರುತ್ತೆ, ಬಟ್ ಯಾವ ತರ ಆಗ್ತಿರುತ್ತೆ ಅಂದ್ರೆ ಅಲ್ಲಿ ಸೈಜ್ ಆಫ್ ದ ಪಾರ್ಟಿಕಲ್ ಆಫ್ ದ ಮೀಡಿಯಂ ಈಸ್ ಈಕ್ವಲ್ ಟು ವೇವ್ ಲೆಂತ್ ಆಫ್ ಲೈಟ್. ವೇವ್ ಲೆಂತ್ ಅಂದ್ರೆ ಏನು ಎಲ್ಲ ನಿಮಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೇನೆ. ಓಕೆ, ಯಾವಾಗ ಸೈಜ್ ಆಫ್ ದ ಪಾರ್ಟಿಕಲ್ ಈಕ್ವಲ್ ಟು ವೇವ್ ಲೆಂತ್ ಆಫ್ ಲೈಟ್ ಅಂತ ಇರುತ್ತಲ್ಲ, ಅವಾಗ ನಿಮಗೆ ಯಾವುದೇ ಕಲರ್ಸ್ ಕಾಣಿಸಲ್ಲ, ವೈಟ್ ಕಲರ್ಸ್ ಕಾಣಿಸುತ್ತೆ. ಓಕೆ, ಸೊ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗ ಸೈಜ್ ಆಫ್ ದ ಪಾರ್ಟಿಕಲ್ ಇಸ್ ಲೆಸ್ ದೆನ್ ವೇವ್ ಲೆಂತ್ ಆಫ್ ಲೈಟ್ ಇರುತ್ತೆ, ಅವಾಗ ನಿಮಗೆ ಡಿಫರೆಂಟ್ ಪಾರ್ಟಿಕಲ್ಸ್ ಕಾಣಿಸುತ್ತೆ, ಅವಾಗ ಸ್ಕ್ಯಾಟರಿಂಗ್ ಆಫ್ ಲೈಟ್ ಟೇಕ್ಸ್ ಪ್ಲೇಸ್. ಓಕೆ, ನೆಕ್ಸ್ಟ್ ನೋಡೋದಾದ್ರೆ, ದ ಲಾರ್ಜರ್ ಪಾರ್ಟಿಕಲ್ ಆಫ್ ಡಸ್ಟ್ ಅಂಡ್ ವಾಟರ್ ಡ್ರಾಪ್ಲೆಟ್ಸ್ ಪ್ರೆಸೆಂಟ್ ಇನ್ ದ ಅಟ್ಮಾಸ್ಫಿಯರ್ ಸ್ಕ್ಯಾಟರ್ ದ ಲೈಟ್ ಆಸ್ ಸಚ್ ಡ್ಯೂ ಟು ವಿಚ್ ದ ಸ್ಕ್ಯಾಟರ್ಡ್ ಲೈಟ್ ಆಲ್ಸೋ ಅಪಿಯರ್ಸ್ ವೈಟ್. ಸ್ಕ್ಯಾಟರ್ ಆಗ್ತಿರುತ್ತೆ, ಬಟ್ ಅಲ್ಲಿ ಕಲರ್ಸ್ ಕಾಣಿಸ್ತಿರಲ್ಲ, ಯಾಕೆಂದ್ರೆ ಸೈಜ್ ಆಫ್ ದ ಡಸ್ಟ್ ಪಾರ್ಟಿಕಲ್ ಈಸ್ ಈಕ್ವಲ್ ಟು ವೇವ್ ಲೆಂತ್ ಆಫ್ ಲೈಟ್. ವೈಟ್ ಲೈಟ್ ಇಲ್ಲಿ ಕಾಣಿಸುತ್ತೆ ನಿಮಗೆ. ಓಕೆ, ನೆಕ್ಸ್ಟ್ ಒನ್, ದ ಎಕ್ಸ್ಟ್ರೀಮ್ಲಿ ಮೈನ್ಯೂಟ್ ಪಾರ್ಟಿಕಲ್, ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ. Minute particles such as the air molecules present in the atmosphere scatters mainly the blue color or the blue light present in the white sunlight. Blue color ಅಂದ್ರೆ ನಾರ್ಮಲ್ ಆಗಿ ವೈಲೆಟ್, ಇಂಡಿಗೋ, ಬ್ಲೂ ಆ ಮಿಕ್ಸ್ ಏನಾಗುತ್ತಲ್ಲ ನಾವು ಜನರಲ್ ಆಗಿ ಬ್ಲೂ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಒನ್, ದ ಮಾಲಿಕ್ಯೂಲ್ಸ್ ಆಫ್ ಏರ್ ಅಂಡ್ ಔಟರ್ ಫೈನ್ ಪಾರ್ಟಿಕಲ್ಸ್ ಇನ್ ದ ಅಟ್ಮಾಸ್ಫಿಯರ್ ಹ್ಯಾವ್ ಸೈಜ್ ಸ್ಮಾಲರ್ ದ್ಯಾನ್ ದ ವೇವ್ ಲೆಂತ್ ಆಫ್ ವಿಸಿಬಲ್ ಲೈಟ್. ನೋಡಿ, ಕಂಪೇರಿಂಗ್ particles in the atmosphere have a size smaller than the wavelength of a visible light. ಯಾವಾಗ visible light ಗಿಂತ size ಕಮ್ಮಿ ಆಗಿರುತ್ತೆ, the particle more effective in scattering of light. Scattering of light ಕಾಣಿಸುತ್ತೆ. Okay, shorter wavelength bluish. Okay, ವಿಬ್ಗೋ ಅಲ್ಲಿ ಯಾವುದು ಶಾರ್ಟರ್ ವೇವ್ಲೆಂತ್ ಆಗಿರುತ್ತೆ? ವೈಲೆಟ್, ಇಂಡಿಗೋ, ಬ್ಲೂ. Longer wavelength, red, orange, yellow. Okay, so clear sky appears blue. ಯಾಕೆ ನಮ್ಮ ಕ್ಲಿಯರ್ ಸ್ಕೈ ಬ್ಲೂ ಆಗಿ ಕಾಣಿಸುತ್ತೆ ಅಂದ್ರೆ ಇದೇ ರೀಸನ್. ಯಾಕೆ ಅಂತಂದ್ರೆ ನಾರ್ಮಲ್ ಆಗಿ ವೈಟ್ ಲೈಟ್ ಸೂರ್ಯನಿಂದ ಬರ್ತಾ ಇರುತ್ತೆ, ಯಾವಾಗ ನಮ್ಮ ಅಟ್ಮಾಸ್ಫಿಯರ್ಗೆ ಎಂಟ್ರಿ ಆಗುತ್ತೆ, ನಮ್ಮ ಅಟ್ಮಾಸ್ಫಿಯರ್ ಕಂಪೇರ್ ಟು ಏರ್ ಇಟ್ ಈಸ್ ಅ ಡೆನ್ಸರ್. ಓಕೆ, ವ್ಯಾಕ್ಯೂಮ್ ಥ್ರೂ ಬರುತ್ತೆ, ವ್ಯಾಕ್ಯೂಮ್ ನ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಅಟ್ಮಾಸ್ಫಿಯರ್ ಡೆನ್ಸರ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ಡ್ಯೂ ಟು ಡಿಫರೆನ್ಸ್ ಇನ್ ಮೀಡಿಯಂ ಸ್ಕ್ಯಾಟರಿಂಗ್ ಆಗುತ್ತೆ, ಐ ಮೀನ್ ಟು ಸೇ ರಿಫ್ರಾಕ್ಷನ್ ಆಫ್ ಲೈಟ್ ಆಗುತ್ತೆ. ಅವಾಗ ಏನಾಗುತ್ತೆ, ಈ ವೈಟ್ ಲೈಟ್
ಡಿಸ್ಪರ್ಸ್ ಆಗುತ್ತೆ. ಅಲ್ಲಿ ಏನಾಗುತ್ತೆ, ಡಿಸ್ಪರ್ಷನ್ ಆಫ್ ಲೈಟ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಈ ಶಾರ್ಟ್ ವೇವ್ ಲೆಂತ್ಸ್ ಏನಿರುತ್ತಲ್ಲ, ವೈಲೆಟ್, ಇಂಡಿಗೋ, ಬ್ಲೂ, ಅವು ಜಾಸ್ತಿ ಡಿವೇಟ್ ಆಗಿ ಈ ಅಟ್ಮಾಸ್ಫಿಯರ್ ಅಲ್ಲಿ ಮಿಕ್ಸ್ ಆಗ್ಬಿಡುತ್ತೆ. ಮಿಕ್ಕಿದ ಯಾವ್ದು ಕಲರ್, ಇವಾಗ ವೈಲೆಟ್, ಇಂಡಿಗೋ, ಬ್ಲೂ ಮುಗೀತಂತಂದ್ರೆ ನಾರ್ಮಲ್ ಆಗಿ ಗ್ರೀನ್, ಆರೆಂಜ್, ಯೆಲ್ಲೋ, ರೆಡ್ ಇವೇ ಇರುತ್ತೆ. ಆದ್ರಿಂದ ಈ ಎಲ್ಲ ಬ್ಲೂಯಿಶ್ ಕಲರ್ ಯಾಕೆ ಕಾಣಿಸ್ತಂದ್ರೆ ಈ ಎಲ್ಲ ಕಲರ್ಸ್ ಏನಿದೆಯಲ್ಲ ಈ ಅಟ್ಮಾಸ್ಫಿಯರ್ ಜೊತೆ ಮಿಕ್ಸ್ ಆಗ್ಬಿಟ್ಟಿರುತ್ತೆ. ಯಾಕೆಂದ್ರೆ ಡಿವೇಟ್ಸ್ ಮೋಸ್ಟ್ ಅಲ್ವಾ, ಈ ಅಟ್ಮಾಸ್ಫಿಯರ್ ಅಲ್ಲೇ ಡಿವೇಟ್ ಆಗ್ಬಿಡುತ್ತೆ ಅಥವಾ ಡಿಸಾಲ್ವ್ ಆಗ್ಬಿಡುತ್ತೆ. ಅದಕ್ಕೆ ನಮಗೆ ಸ್ಕೈ ಯಾವ ತರ ಕಾಣಿಸ್ತಂದ್ರೆ ಬ್ಲೂ ಕಲರ್ ಅಲ್ಲಿ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ನೋಡೋದಾದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಕ್ಲಿಯರ್ ಸ್ಕೈ ಅಪಿಯರ್ಸ್ ಬ್ಲೂ, ಈ ರೀಸನ್ ಬರೀಬೇಕು. ಓಕೆ, ನೆಕ್ಸ್ಟ್ ಒನ್, ದ ಸನ್ ಅಪಿಯರ್ಸ್ ರೆಡ್ಡಿಶ್. This is for SSLC students. The sun appears reddish clear in the morning and sunset due to scattering of light. ಈ ಸೂರ್ಯ ಸನ್ರೈಸ್ ಮತ್ತೆ ಸನ್ಸೆಟ್ ಅಲ್ಲಿ ತುಂಬಾ ರೆಡ್ಡಿಶ್ ಆಗಿ ಕಾಣಿಸ್ತಾನೆ. ಯಾಕೆ ಅಂತಂದ್ರೆ ಈ ವಿಬ್ಗಾಯರ್ ಅಲ್ಲಿ ಫಸ್ಟ್ 3 ಏನಿದೆಯಲ್ಲ ಈ ಅಟ್ಮಾಸ್ಫಿಯರ್ ಅಲ್ಲಿ ಡಿಸಾಲ್ವ್ ಆಗ್ಬಿಟ್ಟಿರುತ್ತೆ, ಅಂದ್ರೆ ಸ್ಕ್ಯಾಟರ್ ಆಗ್ಬಿಟ್ಟಿರುತ್ತೆ. ಮಿಕ್ಕಿದ ಕಲರ್ಸ್ ಯಾವುವು, ಹೈ ರೇಂಜ್ ವೇವ್ ಲೆಂತ್. ಓಕೆ, ಯಾವ್ದದು, ರೆಡ್ ಕಲರ್, ಆರೆಂಜ್, ಯೆಲ್ಲೋ. ಬಟ್ ಈ ಕಂಪೇರಿಟಿವ್ಲಿ ಈ ಮೂರಲ್ಲಿ ಯಾವುದಕ್ಕೆ ಜಾಸ್ತಿ ವೇವ್ ಲೆಂತ್ ಇದೆ, ರೆಡ್ ಕಲರ್. ಆ ರೆಡ್ ಕಲರ್ ಜಾಸ್ತಿ ಸ್ಕ್ಯಾಟರ್ ಆಗ್ಲಾರ್ದೆ ಅದು ಅಟ್ಮಾಸ್ಫಿಯರ್ ದಾಟ್ಕೊಂಡು ನಮ್ಮ ಕಣ್ಣಿಗೆ ರೀಚ್ ಆಗುತ್ತೆ. ಆದ್ರಿಂದ ಸೂರ್ಯ ನಮಗೆ ರೆಡ್ ಕಲರ್ ಅಲ್ಲಿ ಕಾಣಿಸ್ತಾನೆ ಯಾವಾಗ, ಸನ್ರೈಸ್ ಮತ್ತೆ ಸನ್ಸೆಟ್ ಟೈಮ್ ಅಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್, ದ ಲೈಟ್ ನಿಯರ್ ದ ಹಾರಿಜನ್ ಪಾಸಸ್ ಥಿಕ್ಕರ್ ಲೇಯರ್ಸ್ ಆಫ್ ಏರ್ ಅಂಡ್ ಲಾರ್ಜರ್ ಡಿಸ್ಟೆನ್ಸ್ ಆಫ್ ದ ಅಟ್ಮಾಸ್ಫಿಯರ್, ಹೆನ್ಸ್ ಮೋಸ್ಟ್ ಆಫ್ ದ ಬ್ಲೂ ಲೈಟ್ scattered away and longer wavelength, that is red, reach our eyes giving rays to reddish color sun. ಇದೆ ರೀಸನ್. ಯಾಕಂದ್ರೆ ಹೈಯರ್ ವೇವ್ ಲೆಂತ್ ಕಲರ್ಸ್ ಏನಾಗುತ್ತೆ ನಮ್ಮ ಕಣ್ಣಿಗೆ ರೀಚ್ ಆಗುತ್ತೆ, ಅದರಿಂದ ನಮಗೆ ಸೂರ್ಯ ರೆಡ್ ಕಲರ್ ಅಲ್ಲಿ ಕಾಣಿಸ್ತಾನೆ. ಓಕೆ, ನೆಕ್ಸ್ಟ್ ಒನ್, ಇನ್ ಎ ಕ್ಲೌಡ್ ಸನ್ಲೈಟ್ ವಿಚ್ ಇಸ್ ವೈಟ್. ಓಕೆ, ಸನ್ಲೈಟ್ ಅಂದ್ರೆ ವೈಟ್ ಕಲರ್ ಇರುತ್ತೆ, is scattered by large water droplets. These droplets scatters all the colors almost equally. This is why clouds, ನಾ ಹೇಳಿದ್ನಲ್ಲ ಮೋಡಗಳು ಯಾಕೆ ವೈಟ್ ಕಲರ್ ಅಲ್ಲಿ ಕಾಣಿಸುತ್ತೆ, ವೈಟ್ ಅಗೇನ್ಸ್ಟ್ ಬ್ಯಾಕ್ ಗ್ರೌಂಡ್ ಆಫ್ ದ ಬ್ಲೂ ಸ್ಕೈ. ಹಿಂದ್ಗಡೆ ನೋಡ್ಬೋದು ನೀವು ಬ್ಲೂ ಕಲರ್ ಅಲ್ಲಿ ನಮ್ಮ ಆಕಾಶ ಕಾಣಿಸ್ತದೆ. ದಿಸ್ ದ ರೀಸನ್. ಯಾಕಂದ್ರೆ ಸೈಜ್ ಆಫ್ ದ ವಾಟರ್ ಡ್ರಾಪ್ಲೆಟ್ಸ್ ಇಸ್ ವೇ ಬಿಗರ್ ದ್ಯಾನ್ ಸೈಜ್ ಆಫ್ ದ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ಲೈಟ್ ಅಥವಾ ವಿಸಿಬಲ್ ಲೈಟ್ ಅಂತಾನು ಹೇಳ್ಬೋದು. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಯೋರ್ ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್, ಆಮೇಲೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಡೆಫಿನೇಷನ್ ಚೆನ್ನಾಗಿ ಓದ್ಕೊಳ್ಳಿ, ಆಮೇಲೆ ಎಕ್ಸಾಂಪಲ್ ಸಹಿತ ಟಿಂಡಲ್ ಎಫೆಕ್ಟ್, ಟಿಂಡಲ್ ಎಫೆಕ್ಟ್ನ ಡೆಫಿನೇಷನ್ ಸಹಿತ ಚೆನ್ನಾಗಿ ಓದ್ಕೊಳ್ಳಿ. ಓಕೆ, ಇಲ್ಲಿ ನೀವು ಓದ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಯಾವಾಗ ಕಲರ್ಸ್ ಬಗ್ಗೆ ಬಂತಂದ್ರೆ ದಟ್ ಈಸ್ ಆಲ್ವೇಸ್ ರಿಲೇಟೆಡ್ ಟು ಸ್ಕ್ಯಾಟರಿಂಗ್. ಓಕೆ, ಲೇಟ್ ಸನ್ಸೆಟ್, ಅರ್ಲಿ ಸನ್ರೈಸ್ ಈ ತರ ಕ್ವಶನ್ ಬಂತಂದ್ರೆ ದಟ್ ಈಸ್ ಅಟ್ಮಾಸ್ಫೆರಿಕ್ ರಿಫ್ರಾಕ್ಷನ್. ಯಾವಾಗ ಪ್ಯಾಚಸ್ ಬಗ್ಗೆ ಹೇಳ್ತಾರೆ, ವೈಟ್ ಲೈಟ್, ಪ್ರೊಜೆಕ್ಟರ್, ಈ ತರ ಕ್ವಶನ್ಸ್ ಬಂದ್ರೆ ದಟ್ ಈಸ್ ರಿಲೇಟೆಡ್ ಟು ಟಿಂಡಲ್ ಎಫೆಕ್ಟ್ ಆಫ್ ಅ ಲೈಟ್. ಓಕೆ, ಸೊ ಇಷ್ಟು ಇವತ್ತಿನ ಕ್ಲಾಸ್ ಬಗ್ಗೆ ಆಯಿತು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬಾಯ್.